ಮಜ ಭಾರತ. ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು. ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಬಚ್ಚಿಟ್ಕೊಳ್ಳಿ. ಚೂಟ ಒಬ್ರು ಕಾಣಿಸ್ತಿಲ್ವಲ್ಲಪ್ಪ. ಅವ್ರನ್ನೆಲ್ಲ ಇರ್ಲಿ, ಟಿವಿ ಮುಂದೆ ಮೊದ್ಲು ನೀವಿದ್ದೀರಲ್ವಾ, ಮೊದ್ಲು ನಿಮಗ್ ನಮಸ್ಕಾರ ಹೇಳ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ನಿಮ್ಮ ಹತ್ರ ಮಾತಾಡಿ ಆದ್ಮೇಲೆ ಅವ್ರೆಲ್ರು ಹೆಂಗ್ ಹಿಡ್ದಾಕ್ತೀನಿ ನೋಡ್ತಾ ಇರಿ. ಒಬ್ರು LED ಟಚ್ ಅಂತೂ ಮಾಡಕ್ ಬಿಡಲ್ಲ. ಏನಿದು ಎಪಿಸೋಡ್ ಶುರು ಮಾಡೋದ್ ಬಿಟ್ಟು ಇವಳೆಂತ ಮರೆ ಮಕ್ಳಾಟ ಆಡ್ತಿದಾರೆ ಅಂತ ನೀವ್ ಅನ್ಕೊಂತಿದ್ದೀರ ತಾನೆ. ಮತ್ತೆಂತ ಮಾಡುದು ಹೇಳಿ. ಆಯುಧ ಪೂಜೆ ದಿನ ಪಾಂಡವ್ರ ವನವಾಸ ಮುಗೀತು. ದಸರಾ ಹಬ್ಬದ ದಿನ ಶ್ರೀರಾಮನ್ ವನವಾಸನೂ ಮುಗೀತು. ಆದ್ರೆ ಯಾವ ಹಬ್ಬ ಬಂದ್ ಹೋದ್ರುನು ನಮ್ಮ ಈ ಮನೆವಾಸ ಮಾತ್ರ ಮುಗಿತಿಲ್ಲ ನೋಡಿ. ಅದಕ್ಕೇನೆ ಈ ಚಿಲ್ಡ್ರನ್ಸ್ ಡೇ ದಿನ ಮಕ್ಕಳಾಟ ಆಡ್ತಾ ಆಡ್ತಾ ಎಲ್ಲ ಚಿಂತೆನೂ ಪಕ್ಕಗಿಡೋಣ ಅಂತ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲ. ನಾನು ನಿಮ್ಮ ಭೂಮಿ ಶೆಟ್ಟಿ. ಈಗ ಎಪಿಸೋಡ್ ಶುರು ಮಾಡೋ ಮುಂಚೆ ಎಲ್ರು ಹಿಡ್ದಾಕಣ. ರೆಡಿ? ವರಲಕ್ಷ್ಮಿ ಅನಿಲ ಔಟು. ಇಲ್ಲೇ ಎಲ್ಲ ಎಲ್ಲೋ ಬಚ್ಚಿರ್ತಾರೆ, ಮತ್ತೆಲ್ಲ ಹೋಗಕ್ ಸಾಧ್ಯ? ಎದೇಳಿ ಎದೇಳಿ ಎಲ್ಲ ಎದೇಳಿ ಔಟ್ ಔಟ್ ಎದೇಳಿ ಔಟಾ ಏನಪ್ಪ ಯಾವಾಗ್ಲೂ ಬೇಗ ನಾನು ಸಿಗಾಕೊಂಡ್ಬಿಡ್ತೀನಿ. ಮತ್ತೆ ಕಾಣ್ತಿರೋ ಜಾಗದಲ್ಲಿ ಬಚ್ಚಿಟ್ಕೊಂಡ್ರೆ ಸಿಕ್ಕಾಕೊಂಡ್ರೆ ಇನ್ನೇನು. ಯಾರದು ನನ್ ಚೇರಿಂದೆ? ಪಾಟೀಲ ಹೋಗಪ್ಪ. ಆಯ್ತು ಔಟು. ಪಂಚೆ ಉಟ್ಕೊಂಡು ನೀನ್ ಅಷ್ಟೆಲ್ಲ ಸಾಹಸ ಮಾಡಕ್ಕಾಗತ್ತ? ಹೋಗ ಔಟ್ ನೀನು. ಹರೀಶ ಪಾಟೀಲ ಔಟು. ಎದ್ದೇಳಿ ಎದ್ದೇಳಿ, ಇನ್ನೇನು ಒಳ್ಳೆ ವಿಷ್ಣು ತರ ಮಲಗಿದ್ಯಾ ನೀನು. ಎದ್ದೇಳು. ಅಖಿಲೇಶ ಸುಬ್ಬಲಕ್ಷ್ಮಿ ಸೀತಾರಾಮ ಔಟು. ಚಿಲ್ಲರು ಪೀಕೆ ಔಟು. ಬಾ ಪೀಕೆ ಇಲ್ಲೇ ಬಾ. ಅಪ್ಪ ಹೆಂಗೆ ನಾವು ಎಲ್ರು ಔಟ್ ಮಾಡ್ದೆ ನೋಡಿದ್ರ. ಮಗು ಇದ್ ಮನೆಯಲ್ಲಿ ನಗು ಇರುತ್ತೆ ಅಂತಾರೆ. ಇನ್ನಿಷ್ಟು ಜನ ಇದ್ದ ಮೇಲೆ ನಗುಗೆ ಎಲ್ಲಿ ಕೊರತೆ ಇರುತ್ತೆ ಹೇಳಿ. ಬನ್ನಿ ಇವತ್ ಎಲ್ರು ಮತ್ತೆ ಮಕ್ಕಳಾಗೋಣ. ಆಚೆ ತರೋಣ ಅಂತಿರುವಾಗ್ಲೇ ಇಲ್ಲೊಬ್ರು ಆಚೆ ಬರೋ ತರ ಕಾಣಿಸ್ತಿದೆಯಲ್ಲ. ಗುರೂಜಿ, ನೀವು ಚೇರಿಂದ ಬಚ್ಚಿಟ್ಕೊಂಡಿರೋದು ನನಗೆ ಕಾಣಿಸ್ತಿದೆ. ಎದ್ದೇಳಿ. ಅಲ್ಲ ಗುರುಜಿ, ಬರೀ ನೀವು ಬಚ್ಚಿಟ್ಕೊಂಡ್ರೆ ಸಾಕ? ನಿಮ್ ಕೂದ್ಲು ಕುಂದಾಪುರ ತನಕ ಕಾಣಿಸ್ತಿದೆ. ಅದನ್ನ ನೋಡಿ ಇಲ್ಲಿ ಬಂದಿರ ಮಜಾ ಭಾರತಕ್ಕೆ. ವೆಲ್ಕಮ್ ಟು ಮಜಾ ಭಾರತ ಗುರುಜಿ. ಥ್ಯಾಂಕ್ ಯು. ಗುರುಜಿ, ರಚ್ಚಿಯಲ್ಲಿ ಕಾಣಿಸ್ತಾ ಇಲ್ಲ. ಎಲ್ಲ ಗೊತ್ತಿಲ್ಲ. ರಚ್ಚಿ, ನೀವು ಚೇರಿಂದ ಬಚ್ಚಿಟ್ಕೊಂಡಿರೋದು ಕಾಣಿಸ್ತಿದೆ. ಎದ್ದೇಳಿ. ರಚ್ಚಿ, ಅವ್ರು ಬಚ್ಚಿಡ್ಕೊಂಡಾಗ ಅವ್ರ ಕೂದ್ಲಿಂದ ಗೊತ್ತಾಗತ್ತೆ. ನಾನ್ ಕಾಣ್ಲೇ ಇಲ್ಲ ಅಲ್ವಾ? ಅಲ್ಲ, ನೀವು ಎಲ್ ಬಚ್ಚಿಟ್ಕೊಂತೀರಿ ಅನ್ನೋದು ಮುಖ್ಯ ಅಲ್ಲ ರಚ್ಚಿ, ಯಾರ ಜೊತೆ ಬಚ್ಚಿಟ್ಕೋತೀರಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾಕೆ ಗುರು ಸರ್, ಯಾಕೆ ನೀವು ಇನ್ನೊಂದ್ ಸ್ವಲ್ಪ ಆಟಾಡ್ಸ್ಬೋದಾಗಿತ್ತಲ್ಲ? ನಾನೆಲ್ಲ ಹೇಳಿದೆ? ನಂಗೆ ಗೊತ್ತಿಲ್ಲ ಅಂತ ಹೇಳಿದೆ. ಹೇಳ್ತಿದ್ದಾರೆ ಗುರುಜಿ. ಗುರುಜಿ ಏನು ನಂಗೆ ಗೊತ್ತಿಲ್ಲ ಅಂದೆ. ಫೇವ್ರೆಟ್ ಗೇಮ್ ಗೊತ್ತಾ? ಹೈಡ್ ಅಂಡ್ ಸೀಕ್. ಮಜಾ ಇರತ್ತೆ, ಸಖತ್ ಮಜಾ ಇರತ್ತಲ್ವಾ? ಹ್ಯಾಪಿ ಚಿಲ್ಡ್ರನ್ಸ್ ಡೇ ರಚ್ಚಿ. ಥ್ಯಾಂಕ್ ಯು ಸೋ ಮಚ್ ಭೂಮಿ. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಗುರುಜಿ. ಥ್ಯಾಂಕ್ ಯು. ಹ್ಯಾಪಿ ಚಿಲ್ಡ್ರನ್ಸ್ ಡೇ ಕಣ್ರು. ಒಟ್ನಲ್ಲಿ ಹೆಂಗೆ ನಾವು ಎಲ್ರು ಔಟ್ ಮಾಡ್ಬಿಟ್ಟಿದ್ವಿ. ಭೂಮಿ ಅಂತೂ ನಾಟ್ ಔಟ್. ಸೊ ಎಪಿಸೋಡ್ ಶುರು ಮಾಡ್ಬಿಡೋಣ.
ನೀನು ಆಟದಲ್ಲಿ ಇರ್ಲಿಲ್ಲ ತಾನೆ ನೀನು? ಇವಾಗ ಏನ್ ಬಂದ್ಬಿಟ್ಟು ಭೂಮಿ ಆಂಟಿ ಔಟು ಅನ್ಕೊಂಡು? ಏನ್ ನಿನ್ ಡೌಟ್ ಏನು? ನಮ್ಮಪ್ಪ ಹೇಳಿದಾರೆ ಒಂದ್ ಸ್ಟೇಜ್ ಒಂದ್ ಹಂತಕ್ ಬಂದ್ಮೇಲೆ ಸ್ಕೋಪ್ ತಗೋ ಅಂತ, ಅದಕ್ಕೆ. ಯಾರ್ ನೀನು, ಇಲ್ಲಿಗೆ ಯಾಕೆ ಬಂದೆ ಅಂತ ಮೊದಲನೇ ಅದನ್ನ ಹೇಳು. ಚೆನ್ನಾಗೇ ಇದೆ ಕಣೋ, ಹೆಸರು ಹೇಳು. ಅದೇ ಏನ್ ಹೇಳಿ? ಏನು ಗೊತ್ತಾಗಲ್ಲ, ಅಷ್ಟು ಗೊತ್ತಾಗಲ್ಲ ಆಂಟಿ. ಇಲ್ಲಿ ನೋಡಿ, ಸದಾನಂದ ಆಲ್ವೇಸ್ ಬಿ ಹ್ಯಾಪಿ ಅಂತ. ಅದಕ್ಕೆ ಹೆಸರಲ್ಲಿ ಸಾದ ಇದ್ರೂನು ಮಾತು ಮಾತ್ರ ಸಿಕ್ಕಾಪಟ್ಟೆ ಮಸಾಲ. ಅದಕ್ಕೆ ಇಲ್ಲಿ ಬಂದಿರೋದು. ಆಲ್ವೇಸ್ ಹ್ಯಾಪಿ ಸದಾನಂದ. ಇಲ್ಲಿಗೆ ಯಾಕೆ ಬಂದೆ ಕಂದ? ಅಷ್ಟ್ ಮಾತ್ರ ಗೊತ್ತಾಗಲ್ಲ ಇವ್ರಿಗೆ. ಹುಡುಗರು ಏನಕ್ಕೆ ಇಲ್ಲಿಗೆ ಬರ್ತಾರೆ? ಆಟ ಆಡ್ಕೊಳಕ್ಕೆ. ಆಟ ಆಡಕ್ ನಿನಗೆ ಮಜಾ ಬರತ್ತ ಸೆಟ್ ಬೇಕಿತ್ತ? ಇವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಆಟ ಆಡಕ್ಕೆ ಗ್ರೌಂಡ್ ಜಾಗ ಅಂತ ಬೇಕಾಗಿಲ್ಲ, ಜನ ಬೇಕು ಅಷ್ಟೇ. ಅಲ್ಲ ಕಣೋ, ಮನೇಲಿ ಅಪ್ಪ ಅಮ್ಮ ಇಲ್ವಾ? ನಮ್ಮಪ್ಪ ದುಬೈಲಿದ್ದಾರೆ. ಆಮೇಲೆ ಅವ್ರೇನೋ ಬಿಸಿ ಇರ್ತಾರಂತೆ ಯಾವಾಗ್ಲೂ ಬಿಸ್ನೆಸ್ ಅಲ್ಲಿ. ಅದ್ ನನ್ಗೆ ವಿಡಿಯೋ ಕಾಲಲ್ಲೇ ಹೇಳಿದ್ರು. ಆಮೇಲೆ ಅವ್ರು ಬರೋದೇ ವರ್ಷಕ್ಕೆ ಒಂದ್ 2 ಸಲ. ಬಂದಾಗ್ಲೂ ಆಟ ಆಡ್ಕೋ, ಆಚೆ ಹೋಗಿ ಆಟ ಆಡ್ಕೊ ಅಂದ್ಬಿಡ್ತಾರೆ. ಮನೇಲಿ ಅಮ್ಮ ಇರ್ತಾನೆ. ಮಮ್ಮಿ ಅವರು ಇರ್ತಾರೆ. ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಂತೆ. ಅವ್ರು ಯಾವಾಗ್ಲೂ ಅವ್ರ ಲ್ಯಾಪ್ಟಾಪ್ ಆಯ್ತು, ಅವ್ರಾಯ್ತು ಲ್ಯಾಪ್ಟಾಪ್ ಜೊತೆನೆ ಜಾಸ್ತಿ ಮಾತಾಡ್ತಾರೆ. ನನ್ ಜೊತೆ ಜಾಸ್ತಿ ಮಾತಾಡೋದೇ ಇಲ್ಲ. ಇಲ್ಲೇನೋ ಎಲ್ಲರೂ ಹೇಳ್ತಾ ಕ್ಲಾಪ್ ಕೊಟ್ಟು ಹೊಡಿತಾ ಇದ್ರು, ಮಜಾ ಮಾಡ್ತಾ ಇರಲ್ಲ. ಅದಕ್ಕೆ ನಿಮ್ ಜೊತೆ ಆಟ ಆಡ್ಕೊಂಡು ಅಂತ ಬಂದೆ. ಓಕೆ ಕಂದ, ಇವಾಗ ನೀನು ಎಷ್ಟನೇ ಕ್ಲಾಸ್ ನೀನು? ಸ್ಟ್ಯಾಂಡರ್ಡ್. ನನ್ನ ಸ್ಟ್ಯಾಂಡರ್ಡು. ಕೈ ತೆಗಿ. ಎಷ್ಟು? ಸ್ಟ್ಯಾಂಡರ್ಡು. ಕರೆಕ್ಟ್ ಆಗಿ ಹೇಳ್ಬೇಕು. ಇವಾಗ ಎಷ್ಟನೇ ಕ್ಲಾಸ್? ಒಂದ್ ನಿಮಿಷ. ಲೋ ಸರಿ ಬಿಡು, ನಿನ್ ಕ್ಲಾಸೇ ಬೇಕಾಗಿಲ್ಲ. ಸಿಕ್ಕಾಪಟ್ಟೆ ನಗು ಅಂತೆ. ಅದೇ ಗಲಾಟೆ ಮಾಡೋಂಗಿಲ್ಲ. ಇಲ್ಲಿ 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 ಸದಾನಂದ. ಹಲೋ. ಹಾಯ್ ಸರ್. ಹಾಯ್. ಏನ್ ಮೇಡಮ್ ನೀವ ಬರೀ ಹಾಯ್ ಅಂದ್ರೆ? ಯಾರಾದ್ರೂ ನನ್ನ ಹತ್ರ ಹೋದ್ರೆ ಸೋ ಕ್ಯೂಟ್ ಅಂತ ಹಿಂಗ್ ಅನ್ಬಿಟ್ಟು ಕೆನ್ನೆ ಮುಚ್ಕೊಡ್ತಾರೆ. ನೀವ್ ಬರೀ ಹಾಯ್ ಅಂತ ಇದ್ದೀರಾ? ಅಲ್ಲ, ನನಗೆ ನನ್ನ ಹತ್ರ ಬಂದವರೆಲ್ಲ ಸೋ ಕ್ಯೂಟ್ ಅಂತಾರೆ. ನಾನೇನಕ್ಕೆ ಅನ್ಲಿ? ಅನ್ಲ ನಾನು ಹಂಗಾದ್ರೆ? ಬೇಡ. ಅನ್ನು ಸರಿ ಅನ್ನು. ತಪ್ಕೋಬೇಕಾ? ಫಸ್ಟ್ ಸೋ ಕ್ಯೂಟ್ ಅನ್ಬೇಕಾ? ಇಲ್ಲ, ಅಲ್ಲಿಂದಾನೇ ಅನ್ಬೇಕು. ಸೋ ಕ್ಯೂಟ್. ಓ, ಸೋಷಿಯಲ್ ಡಿಸ್ಟೆನ್ಸಿಂಗ್. ಕರೆಕ್ಟ್, ನಮ್ಮ ಅಪ್ಪ ಹೇಳಿದ್ದಾರೆ. ಸೋ ಕ್ಯೂಟ್. ಚೆನ್ನಾಗಿದೆ ಅಂತಾರ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ ಒಂದ್ ಕತೆ ಹೇಳಿದ್ರು, ಆ ಕತೆ ನಾನು ನಿಮ್ಗೆ ಹೇಳ್ತೀನಿ. ಕತೆ ಬೇರೆ ಹೇಳ್ತೀಯಾ? ಭೂತದ ಕತೆ. ಭೂತದ ಕತೆನಾ? ಬಾ ಇಲ್ಲಿ ಬಂದ್ಬಿಟ್ಟು ಹೇಳು ಬಾ. ಒಂದೂರಲ್ಲಿ ದೊಡ್ಡ ಹಳ್ಳಿ ಮರ ಇತ್ತು. ರಾತ್ರಿ ಹೊತ್ತು ಯಾರು ಅದ್ರ ಹತ್ರ ಹೋಗ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಹತ್ರ ಹೋದ್ರೆ ಅಂತ ಸೌಂಡ್ ಬರ್ತಾ ಇತ್ತು. ಹಳ್ಳಿ ಮರ ಮಾತ್ರ ಗಾಳಿಗೆ ಬಂದಾಗಲ್ಲ ಅಂತ ಇತ್ತು. ಅಲ್ಲಿ ಏನೋ ಒಂದು ನೆರಳು. ಮದ್ವೆ ಆಗದೆ ಇರೋರು ಹೋದ್ರೆ ಏನೋ ಒಂಥರ ಆಗೋದಂತೆ ಅವ್ರಿಗೆ. ಮಕ್ಕಳು ಎಲ್ಲ ಅಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಸುಮ್ನೆ ನಿಮ್ ಕಿವಿಲ್ ಕಿಚ್ಚಕ್ಕೆ. ನಿನ್ ಕತೆ ಹೇಳ್ತಿರೋದ್ ನೋಡಿದ್ರೇನೆ ಗೊತ್ತಾಗ್ತಿದೆ ಸೂಪರ್ ಆಗಿದೆ ಅಂತ. ಈಗ ನಾನು ನಿನ್ಗೊಂದ್ ದೆವ್ವದ ಕತೆ ತೋರಿಸ್ತೀನಿ. ಎಲ್ರು ದೆವ್ವ ಅಂದ್ರೆ ಹೆದರ್ತಾರೆ. ಆದ್ರೆ ಇಲ್ಲೊಬ್ಬ ದೆವ್ವದ ಜೊತೆ ಮದ್ವೆನೇ ಆಗ್ಬಿಟ್ಟಿದ್ದಾನೆ. ಶಾಕ್ ಆಗ್ತಿದೆ ತಾನೆ? ಸೊ ನೋಡ್ಕೊಂಡ್ ಬಂದ್ಬಿಡೋಣ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. Twinkle, twinkle, little star, how I wonder what you are. Up above the world so high, like a diamond in the sky. ನಾನ್ ಸತ್ತು 4 ವರ್ಷ ಆಯ್ತು. ಹುಣಸೆ ಮರದಲ್ಲಿ ನೇತಾಡ್ತಾ ಇದ್ದೆ. ರೋಡ್ ಅಗಲ ಮಾಡ್ಬೇಕು ಅಂತ ಮರನೇ ಕಡ್ದ್ಬಿಟ್ರು. ಅಲ್ಲಿಂದ ಸೀದಾ ಲೇಡೀಸ್ ಹಾಸ್ಟೆಲ್ಗೆ ಹೋದೆ. ಆದ್ರೆ ಅಲ್ಲಿ ಹೆಣ್ಮಕ್ಳ ಜಗಳ ನೋಡಕ್ಕಾಗದೆ ಅಲ್ಲಿಂದ ಸೀದಾ ಮಜಾ ಭಾರತ ಸೆಟ್ಟಿಗೆ ಬಂದೆ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು
ಇಲ್ಲಿ ನನಗಿಂತ ಖರಾಬ್ ಆಗಿರೋ ದೆವ್ವಗಳಿದಾವೆ ಅಂತ. ಅದಕ್ಕೆ ಅಸಹ್ಯ ಆಗಿ ನಾನು ಸೀದಾ ಈ ಮನೆಗೆ ಬಂದಿದ್ದೀನಿ. ಈ ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಇವತ್ತು ನನ್ನ ಸ್ಟೇ ಇಲ್ಲೇ. ಮಮ್ಮಿ ವಿರಹ ನೂರು ನೂರು ತರಹ ವಿರಹ ಪ್ರೇಮ ಗೀತೆಯ ಕವಿ ಬರಹ. ಸಿಡ್ಸಾಡ್ ಆ ರೂಮ್ ಒಳಗೆ ಹೋಗ್ಬೇಡ ಕಣ. ಇದ ನನ್ನ ಮನೆ, ನಾನು ಹೋಗ್ತೀನಿ, ನೀನ್ ಯಾವನಲ್ಲೇ ಹೇಳಕ್ಕೆ? ಅಪ್ಪ ಅದ್ರ ಒಳಗಡೆ ಹೆಣ್ದೆವ್ವ ಇದೆ ಕಣ. ವಾರ ಪೂರ್ತಿ ರಿಹರ್ಸಲ್ ಮಾಡದೆ ಹೆಣ್ದೆವ್ಗಳ ಜೊತೆ ನಾವು. ನನಗೆ ಹೇಳಕ್ ಬರ್ತಾನ? ಲೋ ಅದ್ರ ರಕ್ತ ಕುಡಿದು ಬಿಡುತ್ತೆ. ಅದೇನ್ ಜ್ಯೂಸ್ ಏನೋ ರಕ್ತ ಕುಡಿಯಕ್ಕೆ ಬಿಟ್ರೆ ನನ್ ಮಗ ದೆವ್ವಕ್ಕೆ ಕೊರೋನಾ ಬಂದಿದೆ ಅಂತೇಳಿ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ತೀಯ ನೀನು ಅಂತ. ನನ್ ಮಗ ನೋಡಿಲ್ಲ, ಹಾಕಿದ್ದು ಡೋರ್ ಹಂಗೆ ಇದೆ. ದೆವ್ವ ಅಂತೆ ದೆವ್ವ. ಆಯ್ತು ಹೊಡ್ಸ್ಕೋ. ಯಾರೋ ಬಂದ್ರು ಅನ್ಸುತ್ತೆ, ಅವ್ರನ್ನ ಹೆದರ್ಸಿ ಓಡಿಸ್ಬಿಡ್ತೇನೆ. ಯಾವನ ಅವನು ದೆವ್ವ ತರ ಮಿಮಿಕ್ರಿ ಮಾಡ್ತಾ ಇರೋದು? ಇಲ್ಲಿ ಕುಡಿದು ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡಕ್ ಬಿಡಿ ನನಗೆ. ವಾಟ್ ಎ ಬ್ಯೂಟಿಫುಲ್ ಫಿಗರ್. ಏನ್ ಚಿನ್ನ, ಏಂಜಲ್ ಡ್ರೆಸ್ ಹಾಕೊಂಡು ನಮ್ಮನೆ ಬಂದ್ಬಿಟ್ಟಿದೀಯಾ? ಪಾಪ ಅವ್ರ ಮನೆಗೆ ಹೋಗೋದ್ ಬಿಟ್ಟು ಮರ್ತು ನಮ್ಮನೆ ಬಂದ್ಬಿಟ್ಟವಳೆ ಅಲ್ವಾ ಚಿನ್ನ? ಹೌ ಫೇರ್ ಯು. ನನ್ನ ಜೀವನದಲ್ಲಿ ಸುಮಾರು ಜನ ಕಿಲ್ಲಾಡಿಗಳನ್ನ ನೋಡಿದ್ದೀನಿ. ಫಸ್ಟ್ ಟೈಮ್ ಕಿಲ್ ಲೇಡಿನ ನೋಡ್ತಾ ಇರೋದು. ಎಷ್ಟು ಧೈರ್ಯ ಇದ್ರೆ ನನಗೆ ಮುತ್ಕೊಡ್ತೀಯಾ? ಬೇಡ ಅಂದ್ರೆ ವಾಪಸ್ ಕೊಡು. ಲೇ ಲೇ ಲೇ, ನಾನು ದೆವ್ವ ಕಣೋ. ಇನ್ನೊಂದು ಕ್ವಾರ್ಟರ್ ಜಾಸ್ತಿ ಕುಡಿದ್ರೆ ಇಕ್ಕಿಗಿನ ಮೇಲ್ಕ್ ಹೋಗ್ತೀನಿ ನಾನು. ನನಗೆ ಹೇಳ್ತಾಳೆ ಅವಳು. ಲೇ, ನಾನ್ ನಿಜವಾಗ್ಲೂ ದೆವ್ವ ಕಣೋ. ಪರ್ಫಾರ್ಮೆನ್ಸ್ ಅಲ್ದ, ಇಂಚೂರು ಬೇಕು. ಇನ್ನೊಂದು ಚೂರು ಬೇಕು. ಇಲ್ಲ ಇಲ್ಲ, ತುಂಬಾ ಕಿರಿಸ್ತಾ ಇದೆಯಾ, ಸ್ವಲ್ಪ ಸಟಲ್ಡ್ ಆಗಿ ಆಕ್ಟ್ ಮಾಡು. ನಾನ್ ನಿಜವಾಗ್ಲೂ ದೆವ್ವ ಕಣೋ, ನನ್ನ ನಂಬು ಪ್ಲೀಸ್. ನಿಜವಾಗ್ಲೂ ದೇವ? ಚೀಕ ಹಳ್ಳಿ, ನಿನ್ನ ಹೆಸರೇನು ಹೇಳು? ನಾನು ಬದುಕಿದ್ದಾಗ ನನ್ನ ಹೆಸರು ತಾವರೆ ಅಂತ ಇತ್ತು. ಈಗ ಸತ್ತೋಗಿದ್ದೀನಲ್ಲ, ಮುದುಡಿದ ತಾವರೆ ಅಂತ ಕರೀತಾರೆ. ಹೆಂಗ್ ಸತ್ತೆ? ಅಳ್ಬೇಡ ಅಳ್ಬೇಡ, ಸಮಾಧಾನ ಮಾಡ, ಸಮಾಧಾನ ಮಾಡ. ಇಲ್ಲಿ ಬಾ. ನೀನ್ ಮುಟ್ಟಿದ್ದೇನಾರು ನನ್ ಜನಾಂಗ ಗೊತ್ತಾದ್ರೆ ಅಷ್ಟೇ. ಏನ್ ಮಾಡ್ತಾರೆ? ಹುಣಸೆ ಮರದಲ್ಲಿ ನೇತಾಡಕ್ ಬಿಡಲ್ಲ, ಸ್ಮಶಾನಕ್ಕೆ ಎಂಟ್ರಿ ಕೊಡಲ್ಲ, ವೀಕೆಂಡ್ ಪಾರ್ಟಿಲಿ ರಕ್ತ ಕುಡ್ದು ಡ್ಯಾನ್ಸ್ ಮಾಡಕ್ ಬಿಡಲ್ಲ ಕಣೋ. ಅವೆಲ್ಲ ಇಲ್ಲೇ ಕೊಡ್ತೀನಿ ಬಾ ಚಿನ್ನ. ಮುಟ್ಬೇಡ ಅಂದ್ರು ಮೈ ಮೇಲೆ ಬಂದ್ರೆ ನಿನ್ನ ರಕ್ತ ಕುಡ್ದು ಬಿಡ್ತೀನಿ. ಏನ್ ಚಿನ್ನ, ಸಬ್ಸಾರ್ ತಿಂದ್ಬಿಟ್ಟು ಬಾಯಿ ಮುಕ್ಕಳಿಸ್ತಿ ಹಂಗೆ ಬಂದ್ಬಿಟ್ಟು? ಅದು ಹಸಿ ಮಾಂಸ ತಿಂದಿರೋದು ಕಣೋ. ಗೊತ್ತು ಬಿಡೆ, ಒಂದು ಹೆಣ್ಣು ಒಂದು ಗಂಡು ಈ ತರ ಕ್ಲೋಸ್ ಆಗಿ ಮಾತಾಡ್ತಿದ್ರೆ ಸಮಾಜ ತಪ್ಪು ತಿಳ್ಕೊಳ್ಳಲ್ವಾ? ಅದಕ್ಕೆ ಇನ್ನೇನ್ ಮಾಡೋದು? ಎತ್ತಕೊಂಡು ಹೋಗೋದು, ತಾಳಿ ಕಟ್ಬಿಡೋದು. ಬಾರೇ, ಎಲ್ಲೋದ್ಲಿವಳು? ಇಲ್ಲಿದ್ಯಾ ಚಿನ್ನ? ಬಾ. ಎಲ್ಲೋದ್ಲಿವಳು? ಇಲ್ಲಿದ್ಯಾ ಕಳ್ಳಿ ಚಿನ್ನ? ಎಲ್ಲೋದ್ಲಿವಳು? ಏ ಕಳ್ಳಿ, ಇಂತ ನವರಂಗಿ ಆಟ ನನ್ನ ಹತ್ರ ಇಟ್ಕೊಬೇಡ, ಬಾ ಕೆಳಕ್ಕೆ. ನಾ ಬರಲ್ಲ. ಬಾ ಬರಲ್ಲ. ಬಾ. ಬರಲ್ಲ. ಅರೆ
ಹಾಯ್ ಗುರು ಸರ್, ನಿನ್ನ ರಾತ್ರಿ ದೆವ್ವದ ಕನಸು ಟೈಟ್ ಆಗ್ಬಿಟ್ಟಿದ್ನಲ್ಲ, ಕನ್ಸಲ್ಲಿ ದೆವ್ವಕ್ಕೆ ತಾಳಿ ಕಟ್ಬಿಟ್ಟಿದ್ದೀನಿ, ಗೊತ್ತೇ ಅಲ್ಲ ನನಗೆ. ಹೌದಾ? ಹೌದು ಸರ್. ನೈಟ್ ಡ್ಯೂಟಿ ಮುಗಿಸಿ ಬಂದ ಯುವಕ ದೆವ್ವ ನೋಡಿ ಪರಾರಿ ಆಗಿದ್ದಾನೆ. ಅಯ್ಯೋ, ಈಗಿನ ಕಾಲದಾಗೂ ದೆವ್ವ ಭೂತ ಅಂತ ನಂಬ್ತಾರಲ್ಲ, ಅದು ಏನ್ ಕರ್ಮನೋ ಏನ್ ಕತ್ತಿನೋ. ಏಯ್, ಕಾಫಿ ತಗೊಳ್ಳೋ. ಥ್ಯಾಂಕ್ ಯು. ನಮ್ಮ ಮನೇಲಿ ನಾನು ಒಬ್ಬನೇ ಅಲ್ವಾ ಸರ್ ಇರೋದು? ಇದ್ಯಾವ್ದು ಅನ್ನೋನ್ ಪರ್ಸನ್? ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? What expression, yeah? ಏಯ್, ಇವಾಗ ಮುತ್ಕೊಡು. ತುಟಿಯಿಂದ ಆಚೆಗೆ ಬರ್ತಿಲ್ಲ. ಬಿಟ್ಬಿಡು, ನನ್ನನ್ನೇನು ಮಾಡಿಲ್ಲ, ನನ್ನ ಬಿಟ್ಬಿಡು ಪ್ಲೀಸ್. ಸೇಮ್ ಡೈಲಾಗ್ ನಿನ್ನೆ ರಾತ್ರಿ ನಾನು ಹೇಳ್ದೆ ತಾನೆ. ಎತ್ತಕೊಂಡೋಗ್ ತಾಳಿನ ಕಟ್ಬಿಟ್ಟೆ. ಅದೆಲ್ಲ ಕನ್ಸಲ್ವಾ? ಕನ್ಸಿನ ಮನೆ ಹಾಳಾಯ್ತು, ಸಂಸಾರನೇ ಶುರು ಮಾಡಿದ್ಯಾ. ಎದ್ದೇಳ ಮೇಲೆ ಒಂಚೂರು ಕೈ ಕೊಡು, ನನ್ನ ಬಿಟ್ಬಿಡು ಪ್ಲೀಸ್. ಏಯ್, ಬಾ. ದೇವ್ರ ಜೊತೆ 2 ಸಲ ಬೇಡ. ಮೈ ಕೈ ತುಂಬಾ ನೋಯ್ತಿದೆ, ಕಾಲಂತೂ ಬಾರ. ಕಾಲು ದೇವ್ರ ಕಲ್ಲ ಅನ್ಬೇಕು ಸರ್. ಅಯ್ಯೋ, ಇದೇನು ಕರ್ಮ ಬಂತಪ್ಪ ನನಗೆ. ಹೆಂಗಿದ್ರು ಕಣ್ಣು ಮುಚ್ಚಿದಾಳೆ, ಪರ್ಮನೆಂಟ್ ಕಣ್ಣು ಮುಚ್ಚಿಸ್ಬಿಡ್ತೀನಿ. ಹೆಂಗೆ ದೆವ್ವನ್ನೇ ಸಾಯಿಸ್ಬಿಟ್ಟೆ. ಖೇಲ್ ಖತಮ್, ನಾಟಕ ಬಂದ್. ರುಬ್ಬಿದಿಟ್ಟನೆ ಎಷ್ಟು ಸಲ ಅಂತ ರುಬ್ಬಿತು. ನಾನು ಆಲ್ರೆಡಿ ಸತ್ತೋಗಿದ್ದೀನಿ, ಇನ್ನು ಎಷ್ಟು ಸಲ ಸಾಯಿಸ್ತೀಯ? ಏಯ್, ಇದೇ ತರ ನವರಂಗಿ ಆಟ ಇನ್ನೊಂದ್ಸಲ ಆಡಿದ್ರೆ ನಿನ್ನ ಜೀವಂತ ಹೂತಾಕಿ ನಿನ್ನ ಆತ್ಮ ಜೊತೆ ಸಂಸಾರ ಮಾಡ್ಬೇಕಾಗುತ್ತೆ. ಹುಷಾರ್. ಅಯ್ಯಪ್ಪ, ಯಾರಾದ್ರೂ ಬಂದ್ರು? ಗುರುಜಿ, ಗುರುಜಿ, ಗುರುಜಿ. ಏನ್ ಕಂದ? ನೀವಲ್ಲ, ಇನ್ನೊಬ್ಬ ಗುರುಜಿ. ನಂದೀಶ, ಹೆಂಗಾದ್ರೂ ಮಾಡಿ ಗುರುಜಿ ಕರಿಯೋ ಪ್ಲೀಸ್ ಕಣ. ನಾನು ಅವಾಗ ಹೇಳಿದೀನಿ, ನನ್ನ ಮಾತು ಕೇಳ್ದ? ಪ್ಲೀಸ್ ಕಣ, ಕರಿಯೋ, ದೆವ್ವ ಇದೆ ಕಣ ಒಳಗಡೆ. ಹಿರಿಯರು, ನಂಗೊಬ್ಬ ಮಂತ್ರವಾದಿ ಪರಿಚಯ ಆದ್ರೆ ಕರಿತೇನೆ. ಕರಿ. ಮಂತ್ರವಾದಿ! ರಚಿತ ಗುರು ಭೂಮಿ ಹರಿಷ, ರಚಿತ ಗುರು ಭೂಮಿ ಹರಿಷ, ರಚಿತ ಗುರು ಭೂಮಿ ಹರಿಷ. ಗುರು ಹೂವಿ. ಗುರುಜಿ, ನಮ್ಮ ಮನೇಲಿ ದೆವ್ವ ಬಂದ್ಬಿಟ್ಟಿದೆ, ಹೆಂಗಾದ್ರೂ ಮಾಡಿ ಕಾಪಾಡಿ. ಬೈದಲ್ಲಿ ಜೀವ ಹೋಗ್ಬಿಟ್ಟಿದೆ ನಂದು. ಜೀವ ಬಂತು. ಎದುರು ಬೇಡ, ನಾನು ಈಗಲೇ ಓಡ್ ಹೋಗ್ತೀನಿ. ಅಲ್ಲ, ಮನೆ ಒಳಗೆ ಹೋಗ್ತೀನಿ. ಬನ್ನಿ ಬನ್ನಿ. ಒಂದ್ ನಿಮಿಷ, ಒಳಗೆ ಯಾರ ಬಾಗ್ಲ ಕೊಡ್ತಿಗಿತ್ತೀನಿ ರೀ. ಓಂ ರೀಂ ರೂಸ್ ಬಾಸ್ ಕ್ರೂಸ್ ಕೋಯ್ ಕ್ವಾಟಾರ್. ರಾತ್ರಿ ಎಲ್ಲ ಏನೋ ಮಾಡ್ದೆ? ನಾನೇನು ಮಾಡ್ಲಿಲ್ಲ, ಎಲ್ಲ ಅದೇ ಮಾಡ್ಕೊಂಡ್ಬಿಡ್ತು. ನಡಿ ಒಳಗೆ. ನೀವು ನಡ್ರಿ. ನೀ ನಡಿ ಒಳಗೆ. ನನಗೆ ಭಯ ಆಯ್ತದ, ನೀವು ನಡ್ರಿ. ದೆವ್ವ ಅತಿ ಹೆಚ್ಚಾಗಿ ಓಡಾಡದಂತ ಪ್ರದೇಶ ಯಾವುದು? ಉಗಾಂಡ. ಇಲ್ಲೆಲ್ಲ ಇಲ್ಲೇ ಓಡಾಡ್ತಿತ್ತು. ಹಾಗಾದ್ರೆ ಇಲ್ಲೇ ದಿಗ್ಬಂಧನ ಮಾಡ್ತೀನಿ. ನೋಡು, ನಾನೀಗ ಈ ಮಂಡಲದೊಳಗೆ ದೆವ್ವನ ಕೂರಿಸಿ ಆತ್ಮಬಂಧನ ಮಾಡ್ತೀನಿ. ದೆವ್ವ ಬರ್ಬೇಕಾದ್ರೆ ನೀನು ಕಣ್ಣಿಗೆ ಕಾಣಲ್ಲ, ಬೆನ್ನಲ್ಲಿ ಯಾರೋ ಕಚ್ಗುಳಿ ಕೊಟ್ಟಂಗಾಗತ್ತೆ, ಫ್ಯಾನ್ ತಿರ್ದಂಗಾಗತ್ತೆ, ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆಯ್ತು. ಮನೆಯಲ್ಲಿರೋ ಯಾವುದೋ ಒಂದು ವಸ್ತು ಹೊಡೆದೋಗುತ್ತೆ.
ಹೇಳಿಲ್ವಾ? ಅಷ್ಟೇ ಯಾಕೆ, ನಿನ್ನ ಮೊಬೈಲ್ ಕೂಡ ರಿಂಗ್ ಆಗುತ್ತೆ. ರಿಂಗ್ ಆಯ್ತು, ಏನ್ ಮಾಡ್ಲಿ? ಹೆದರ್ಬೇಡ, ನಾನೀಗ ಮಂತ್ರ ಓದ್ತೀನಿ. ಓಂ ಗಿರಿಗಿರಿ ಸಂಗಿರಿ ಬಂಗಿರಿ ಡಿಂಗಿರಿ ತಿಂಗಿರಿ ಬಂಗಿರಿ ಬೆಂಗಿರಿ ಕಮಲಾಕ್ಷಿ ವಿಮಲಾಕ್ಷಿ ಪಡ ಪಡ ಪಂಚರಾಗಿ ಪಟ್ 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 ಸ್ವಾಹ. ಗುರುಜಿ ಗುರುಜಿ, ಇದೇನಾಯ್ತು? ಗೊತ್ತಿತ್ತು, ಸುಮ್ಮನೆ. ನಿಮ್ಗೂ ಭಯ ಆಗ್ತಿದ್ಯಾ? ಅಷ್ಟು ಭಯ ಪಡ್ಬೇಡ ಕಣೋ, ನನಗೂ ಭಯ ಆಗುತ್ತೆ. ನೀವು ತೋರಿಸ್ಕೊತೀರ, ನಾವು ತೋರಿಸ್ಕೊಳ್ಳಲ್ಲ ಅಷ್ಟೇ. ದೆವ್ವ ಏನಾದ್ರೂ ಹೆಸರು ಹೇಳ್ತಾ? ಮುದುಡಿದ ತಾವರೆ. ಮುದುಡಿದ ತಾವರೆ ಆವಾಹಯಾಮಿ. ಬಿರುಗಾಳಿ ಬಿಟ್ಟಿರಲಾರೆ ನಾನೆಂದು ಗುರುಜಿ, ಇದೇನ್ ತಲೆ ತಿರುಗಿ ಬಿದ್ಬಿಟ್ಲು? ಅಲ್ಲ, ಬರಬಾರ್ದು ಅಂತ ಬೆಳ್ಳುಳ್ಳಿ ತಿನ್ಕ ಬಂದಿದೆ, ಸ್ಮೆಲ್ಗೆ ಬಿದ್ದಬಿಟ್ಟಾಳೆ. ಹಂಗಾದ್ರೆ ಮಂತ್ರಕ್ಕೆ ಬಿದ್ದಿಲ್ಲ, ವಾಸನೆಗೆ ಬಿದ್ದಿರದ? ಯಾವುದೋ ಒಂದಕ್ಕೆ ಬಿತ್ತಲ್ವಾ, ಸುಮ್ನಿರು. ಏನ್ ಮಾಡ್ತಾ ಇದ್ದೀರಾ? ದೆವ್ವನ ಇದ್ರೊಳಗೆ ತುಂಬ್ತಾ ಇದ್ದೀನಿ. ಬಾಯಿ ಸರಿ ಬರುತ್ತೆ ನನಗೀಗ. ದೆವ್ವನ ಯಾವನಾರ ಬಲೂನಲ್ಲಿ ತುಂಬ್ತಾರೇನ್ರಿ? ಏಯ್, ಹಳ್ಳಿ ಕಡೆ ದೆವ್ವಾಗ ಏನಂತಾರ? ಗಾಳಿ. ಇದ್ರೊಳಗೆ ಏನಿದೆ? ಗಾಳಿ. ಲಾಜಿಕ್ ಕ್ಲಿಯರ್ ಆಯ್ತಾ? ಸುಮ್ ಕೂತ್ಕೋಬೇಕು. ತಗೋ, ಈ ಬಲೂನ್ ತಗೊಂಡೋಗಿ ನೀರೊಳಗೆ ಮುಳುಗ್ಸು. ಬಲೂನ್ ತಗೊಂಡ್ ನೀರೊಳಗೆ ಹೆಂಗಯ್ಯ ಮುಳುಗ್ಸ್ಲಿ ನಾನು? ಕಲ್ ಕಟ್ ಮುಳುಗ್ಸು. ಕಲ್ಲು ಕಲ್ಲು ಇದಾನ ನೋಡು. ಈ ಬಲೂನ್ ಹಿಂದೇನಾದ್ರೂ ಆತ್ಮ ಹೊರಗಡೆ ಬಂದ್ರೆ, ಆಪ್ತ ಮಿತ್ರ ಅವಿನಾಶ್ ಬಂದ್ರು ಈ ಬಂಧನ ನಿನ್ನ ಕಾಪಾಡಕ್ಕಾಗಲ್ಲ. ಸರ್ವನಾಶ ಆಗೋಗ್ತೀಯ. ಬಿಡಲ್ಲ. ಒಡಿಸ್ಕೋ. ಬಿಡಲ್ಲ, ನಿನ್ನ ಬಿಡಲ್ಲ. ಮೇಡಮ್ ಪ್ಲೀಸ್ ಮೇಡಮ್, ನನ್ನ ಕಾಪಾಡಿ ಮೇಡಮ್, ನನ್ನ ಕಾಪಾಡಿ ಪ್ಲೀಸ್ ಮೇಡಮ್, ಕಾಪಾಡಿ, ದೇವದಿಂದ ಕಾಪಾಡಿ. ಜನ್ಮದಲ್ಲಿ ನಾನಿನ್ನ ಬಿಡಲ್ಲ. ನೀವು ದೆವ್ವ ಆದ್ರೆ ನಂಗೆ ಓಕೆ. ಸದಾನಂದ ಬಾ. ನಾನ್ ಬರಲ್ಲ. ಎದ್ರುಕೊಂಬೇಡ, ಬಾ. ಭಯ ಆಗುತ್ತೆ. ನೀವೇನೋ ಮಂತ್ರ ಹೇಳಿದ್ರಿ, ರಚಿತೋ ಗುರು ಭೂಮಿ ಹರಿಶ್ರಾಜ್ ಅಂತೆಲ್ಲ ಹೇಳಿದ್ರೆ ನಂಗೆ ಭಯ ಆಗುತ್ತೆ. ಅವ್ರನ್ನ ನೋಡಿದ್ರೆ, ನೋಡಿ ಕಾಲ್ ನೋಡಿ, ಸಖತ್ ಭಯ Correct ಆಗಿ ಇದೆ ಆಗುತ್ತೆ. ಕಣೋ. ನಾನ್ ಬರಲ್ಲ. ಸರಿ, ಫಸ್ಟ್ ಆಫ್ ಆಲ್ ನಿಮ್ 3 ಜನದ ಎನರ್ಜಿಗೂ ಹ್ಯಾಟ್ಸ್ ಆಫ್. ದೆವ್ವ ಸಕ್ಕದಾಗಿ ಬಂದಿದೆ, ಒಂದ್ಸಲ ನೋಸ್ ಮುಟ್ಬಿಡಿ. ಓಕೆ ಗುರುಜಿ, ಇವತ್ತಿನ ಆಕ್ಚುಲಿ ನಿನ್ ಪರ್ಫಾರ್ಮೆನ್ಸ್ ನೋಡಿದ್ರೆ ದೆವ್ವ ಬಿಡು ಎಲ್ಲರೂ ಲವ್ ಮಾಡ್ತಾರೆ ನಿನ್ನ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ನಿನ್ನ ದೆವ್ವ ಲವ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ಯಾ ಪರ್ಫಾರ್ಮೆನ್ಸ್. ಐ ಥಿಂಕ್ ಯು ಆರ್ ದ ಬೆಸ್ಟ್. ಟೆಕ್ನಿಕಲ್ ಸೈಡ್ ಆ್ಯಂಡ್ ಅದು ಒಂಥರ ಡಿಫ್ರೆಂಟ್ ಗೆಟಪ್. ಅದು ಯಾರ್ದು ಐಡಿಯಾ ಗೊತ್ತಿಲ್ಲ. ಐಡಿಯಾ ಯಾರ್ದದು? ಕಾಲು ಆ ಥರ ಮಾಡೋದು ರಫಿ. ವೆರಿ ಗುಡ್. ಅಂದ್ರೆ ಯಾವತ್ತು ಯು ಶುಡ್ ಹ್ಯಾವ್ ಎ ಇಮ್ಯಾಜಿನೇಷನ್. ಸುಮ್ಮನೆ ಬರೋದು, ಕಾಲು ಉಲ್ಟಾ ಮಾಡೋದು, ಎರಡೆರಡಕ್ಕಿಂತ ಇದೊಂಥರ ಒಳ್ಳೆ ಯಾವುದೋ ಒಂದು ವೈಲ್ಡ್ ಪ್ರಾಣಿ ಕಾಲಿದ್ದಂಗಿತ್ತು. ಬಟ್ ಭಯ ಅಂತ ಹುಡ್ಸುತ್ತೆ. ಶುಭ ಅಂತ ಗೊತ್ತೇ ಆಗಲ್ಲ ನಿನಗೆ. ಆ ಮೂಗಾಗ್ಲಿ, ನಿನ್ನ ವಾಯ್ಸ್ ಆಗ್ಲಿ ಕೇಮ್ ಔಟ್ ಗುಡ್. ಇವನ್ ಮೇಕಪ್ ವಾಸ್ ಎಕ್ಸಲೆಂಟ್.
ಏನಾದ್ರು ಸ್ಟಾರ್ಟಿಂಗ್ ಮಂತ್ರ ಏನದು? ರಚಿತ ಗುರು ಭೂಮಿ ಹರೀಶ, ರಚಿತ ಗುರು ಭೂಮಿ ಹರೀಶ, ರಚಿತ ಗುರು ಭೂಮಿ ಹರೀಶ. ಚೆನ್ನಾಗಿದೆ, ಗೆಟಪ್ ಚೆನ್ನಾಗಿದೆ. ಲುಕ್ ವೈಸ್ ನಾನು ಹೇಳ್ಬೇಕಂದ್ರೆ ಮಜಾ ಭಾರತದಲ್ಲಿ ಇದು ಫಸ್ಟ್ ಟೈಮ್ ತುಂಬಾ ಡಿಫ್ರೆಂಟ್ ಆಗಿ ಪ್ರೆಸೆಂಟೇಶನ್. ದಿಸ್ ವಾಸ್ ದ ಬೆಸ್ಟ್. ಕಿಟ್ ಬಗ್ಗೆ ಹೇಗನ್ನಿಸ್ತು? ಗೆಟಪ್ಗಳು ತುಂಬಾನೇ ಇಷ್ಟ ಆಯ್ತು. ಮಂತ್ರವಾದಿ ಗೆಟಪ್ ಹೆಂಗಿರ್ಬೇಕೋ ಹಂಗೆ ಇದೆ. ತುಂಬಾ ಕ್ಲಾಸ್ ಆಗಿ, ಅಂದ್ರೆ ಹೆಂಗೆಂಗೋ ಏನೇನೋ ಸುತ್ಕೊಂಡು ಬಂದ್ಬಿಡ್ತಾರೆ. ಕೂದ್ಲಿಲ್ಲ ಹಿಂಗೆಲ್ಲ ಹಾಕೊಂಬಾರ್ದು. ಹಾನೆಸ್ಟ್ಲಿ ಸ್ಪೀಕಿಂಗ್ ಪರ್ಫೆಕ್ಟ್ ಆಗಿದೆ, ಕ್ಯಾರೆಕ್ಟರ್ಗೆ ಆಪ್ಟ್ ಆಗಿದೆ. ಓಕೆ, ನಮ್ಮ ಶುಭ ಎಂಟೈರ್ ಲುಕ್ ಏನಿದೆ ಬ್ರಿಲಿಯಂಟ್. ಮ್ಯಾಮ್ ಈ ಕ್ರೆಡಿಟ್ಸ್ ನಾನು ಫುಲ್ ನಾನು ಮೇಕಪ್ ಮಾಡಿದ್ರೆ ಮೇಕಪ್ ಆರ್ಟಿಸ್ಟ್ ಅಣ್ಣಂದಿರಿಗೆ ಎಲ್ರಿಗೂ ಅಂಡ್ ಕಾಸ್ಟ್ಯೂಮ್ ಡಿಸೈನು ರಫಿ ಸರ್ ಎಲ್ರಿಗೂ ಅವ್ರಿಗೆ ಸೇರತ್ತೆ ಕ್ರೆಡಿಟ್ಸು. ಸೊ ಬ್ಯೂಟಿಫುಲ್. ನಿನ್ನ ಪರ್ಫಾರ್ಮೆನ್ಸ್ ಹೇಳೋದೇ ಬೇಕಾಗಿಲ್ಲ, ಬಿಕಾಸ್ ನೀನು ಮಾಡಿದಂಥ ಸ್ಟಂಟ್ಸ್ ಆಗಿರ್ಬೋದು ಆ್ಯಂಡ್ ಅಲ್ಲಿಂದ ಹಿಂಗೆ ಸ್ವಿಂಗ್ ಹಾಗೆ ಹಿಂಗೆ ಎಲ್ಲ ಬಂದಿರೋ ದಟ್ ವಾಸ್ ಲೈಕ್ ಬ್ರಿಲಿಯಂಟ್, ಮೈಂಡ್ ಬ್ಲೋಯಿಂಗ್, ಆಸಮ್. ಆ್ಯಂಡ್ ಯುವರ್ ಎಂಟ್ರಿ ವಾಸ್ ಬ್ರಿಲಿಯಂಟ್. ಥ್ಯಾಂಕ್ ಯು ಮ್ಯಾಮ್. ಸೂಪರ್, ತುಂಬ ಚೆನ್ನಾಗಿ ಮಾಡಿದ್ರಿ ಕಣ್ರು ಇಬ್ರು. ಅದಾದ್ಮೇಲೆ ನಿನ್ನಿಬ್ರದ್ದು ಕಾಂಬಿನೇಷನ್, ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಅದಾದ್ಮೇಲೆ ನೀನು ಮತ್ತೆ ಮಂತ್ರವಾದಿ ಕೆಮಿಸ್ಟ್ರಿ ತುಂಬ ಚೆನ್ನಾಗಿತ್ತು. ಓವರ್ ಇಟ್ ವಾಸ್ 100% ಸೂಪರ್ ಸ್ಕೆಟ್. ಸೂಪರ್, ಥ್ಯಾಂಕ್ ಯು ಸೋ ಮಚ್ ರಚಿ. ಸೊ ಎಲ್ಲರೂ ಮೇಕಪ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಕಂಪ್ಲೀಟ್ ಮೇಕಪ್ ಟೀಮ್ ಸಾಗರ್ ಮತ್ತೆ ಅವರ ಟೀಮ್ಗೆ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಗುರು ಸರ್ ನನಗೆ ಆ ರಾರಾ ಸಾಂಗ್ ತುಂಬಾ ಇಷ್ಟ. ಪ್ಲೀಸ್ ಅದು ಆಡಿ ಗುರು ಸರ್. ಹಾಡನ್ನ ಆಕ್ಚುಲಿ ರಚಿತಾ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಇಲ್ಲ ನೀವು ಆಡ್ಬೇಕು ಗುರು ಸರ್, ಪ್ಲೀಸ್ ಸರ್ ಆಡಿ ಸರ್. ರಾರಾ ಅಂತ ಅದ್ ನನ್ಗೆ ತುಂಬಾ ಇಷ್ಟ. ಆಡಿ ಗುರುಗಳೇ, ಆಡಿ. ಯಾರೋ ಅದ ಆಗಿನಿಂದ ನೋಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇದ್ಯಾ. ಎಷ್ಟೋ ನಿಂದು, ಏನೋ ಆಟ ನಿಂದು. ಇನ್ನೊಂದ್ಸಲ ಉಸಿರು ಬಿಟ್ರೆ ಸಾಕು, ಗೋಣಿ ಚಿಲ್ದೊಳಗೆ ಹಾಕಿ ಬಿಡ್ತೇನೆ. ಚಿಕ್ಕ ಮಗುನ್ ಹೆದರ್ಸ್ತಿದ್ದೀರಲ್ಲ, ಯಾವ ರೌಡಿ ನೀವು? ಚಿಕ್ಕ ಮಕ್ಕಳನ್ನ ಹೆದರ್ಸೋದಂದ್ರೆ ಯಾಂಕರಿಂಗ್ ಮಾಡಿದಷ್ಟು ಸುಲಭ ಅಲ್ಲ. ನಾನು ಎಂತೆಂತ ಡೀಲ್ ಮಾಡಿದ್ದೇನೆ ಗೊತ್ತಾ? ಈಗ ಒಂದು ಪರ್ಸನಲ್ ಡೀಲ್ ಬಂದಿದೆ, ಅದನ್ನ ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ. ನೋಡ್ತೀವಿ. ಅಲ್ಲ, ತಂಗಿ ತಂಟೆಗೆ ಯಾರಾದ್ರೂ ಬಂದ್ರೆ ಕೈ ಕಾಲ್ ಮುರಿಯೋ ಅಣ್ಣಂದ್ರನ್ನ ನಾವು ನೋಡಿದೀವಿ. ಆದ್ರೆ ಈ ಆರ್ಮುಖ ತಂಗಿಗಳನ್ನ ರಿಜೆಕ್ಟ್ ಮಾಡಿರೋ ಹುಡುಗರುಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಕ್ಲಾಸ್ ತಗೊಂತಿದ್ದಾನೆ. ಏನಾಗುತ್ತೆ ಅಂತ ನೋಡ್ಕೊಂಡ್ ಬರೋಣ. ಸೌಂಡ್ ಆದ್ರೂ ಪರವಾಗಿಲ್ಲ, ತಟ್ಟಿ ಚಪ್ಪಾಳೆ ಕಟ್ರೆ. ಅಡ್ಡು ಕೆತ್ತಾಕ ಬರೋವರೆಗೂ ಒಂದಕ್ಕೊಂದು ಸಂಬಂಧ ಇಲ್ದಿರೋ ಮಾತು ಹೇಳಿ ತಲೆ ತಿಂತಾನೆ ನಾನ್ ಸಿಂಗ್ ನನ್ನ ಮಗ. ಹೌದು ಸರ್, ಇವ್ರು ಹೇಳೋ ಮಾತು ಒಂದಕ್ಕೊಂದಕ್ಕೂ ಸಂಬಂಧನೇ ಇರಲ್ಲ. ಆದ್ರೂ ಬಟ್ಟೆ ಮಾತ್ರ ಸಖತ್ತಾಗಿ ಹಾಕವನೆ. ಎಲ್ಲಿ ತಗೊಂಡ್ಯಾ? ನಮ್ ಫ್ರೆಂಡ್ ಅಂಗಡಿಲಿ ತಗೊಂಡೆ, ಡಿಸ್ಕೌಂಟ್ ನಲ್ಲಿ. ಎಷ್ಟು ಪರ್ಸೆಂಟು? 0%. ಲೇ, ನಾನು ಹೇಳಿಲ್ವಾ ನಾನ್ ಸಿಂಗ್ ನನ್ ಮಗ ಅಂತ? ಕೇಳಲ್ಲ ಅಂತ ಹೋಲಿ ಬಿಡ. ಹೋಗ್ಲಿ ಬಿಡ. ಅಲ್ಲ ಕಣೋ, ನಿನ್ನ ಎತ್ತಾಕೊಂಡ್ ಬರ್ಬೇಕಾದ್ರೆ ಆ ಬಸ್ ಕಂಡಕ್ಟರ್ ನಿನ್ಗೆ ನಾಯಿ ಹೊಡೆದಂಗ್ ಹೊಡಿತಿದ್ದಲ್ಲ, ಯಾಕೆ? ಅದಾ ಸುಂಕದ ಕಟ್ಟೆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದೆ. ಬಸ್ ಬಂತು, ಕಂಡಕ್ಟರ್ ಮಾಗಡಿ ಅಂದ. ಸ್ಟ್ರೈಟ್ ಹೋಗಿ ತಾವರ್ಕೆರೆ ಸಿಗುತ್ತೆ, ಲೆಫ್ಟ್ ತಗೊಳ್ಳಿ ಮಾಗಡಿ ಬರುತ್ತೆ ಅಂದೆ, ಹೊಡೆದೇ ಬಿಟ್ಟೆ. ಲೇ, ಅವನು ಬಸ್ ಹತ್ತಕಣ ಕೇಳಿದ್ದು, ನೀನ್ ಅವನ್ಗೆ ರೂಟ್ ಹೇಳಿದ್ರೆ ಬಿಡ್ತಾನ? ನಾನ್ ಸಿಂಗ್ ಅಂತ ಗೊತ್ತು, ನಿನ್ನಂತ ದೊಡ್ಡ ನಾನ್ ಸಿಂಗ್ ನನ್ ಮಗ ಗೊತ್ತಿಲ್ಲ. ಲೇ, ನಿನ್ನ ಕಾಟ ನಮ್ಗೆ ತಡಿಯಕ್ ಆಗ್ತಾ ಇಲ್ಲ ಕಣೋ. ಇದಕ್ಕೆಲ್ಲ ನಮ್ಮ ಅಣ್ಣ ಆರ್ಮುಖನ ಸರಿ ಕಣೋ. ತಗ್ಲಾಕೊಂಡಿರೋದು ಇವನೆಲ್ಲ ಕಣ. ಇವನ್ ಕೈ ನಿಮ್ಮ ಅಣ್ಣನ ಆರ್ಮುಖನು ತಗ್ಲಾಕೊಂಡಿರೋದು. ಮರಿ, ಸಿಂಹದ ಮರಿ. ಸ್ವಲ್ಪ ಸುಮ್ನಿರಪ್ಪಲೇ. ಯಾರೋ ನೀನು ನಮ್ಮ ಅಣ್ಣನ ಬಗ್ಗೆನೇ ಮಾತಾಡ್ತಿದ್ಯಾ? ಈ ಸಿಂಹದ ಮರಿ ಫ್ರೆಂಡ್ ಕಣ. ನೀನ್ ಯಾವನಾದ್ರೆ ನನಗೇನು? ಇದಕ್ಕೆಲ್ಲ ನಮ್ಮ ಅಣ್ಣನೇ ಕರಿತೀನಿ, ಸುಮ್ ಕುತ್ಕೊಳ್ಳಲ್ಲೇ. ಅಣ್ಣ, ಶುರು.
ಶರಣು ಅಂತ ಬಂದವರಿಗೆ ಷಣ್ಮುಖ, ಚರಣ ಹಿಡಿದು ನಿಂತವರಿಗೆ ಚತುರ್ಮುಖ, ಈ 6 ಮುಖ ಬ್ರ್ಯಾಂಡ್. ಆಕಾಶ ಎಷ್ಟೇ ಮೇಲೆ ಇರಲಿ, ಸಮುದ್ರದ ಆಳ ಎಷ್ಟೇ ಇರಲಿ, ಅದು ಕಟ್ಕೊಂಡು ನಿನ್ಗೆ ಏನಾಗಬೇಕು, ಮುಚ್ಕೊಂಡು ನಿನ್ ಕೆಲಸ ನೀ ಮಾಡಬೇಕು. ಬಾಯಿಗೆ ಹಾಕೋ ಮಾಸ್ಕ್ ಅನ್ನ ಕಣ್ಣಿಗೆ ಹಾಕಿದ್ದಾನಲ್ಲ ನಿಂಗ, ಯಾರೋ ಇವನು. ನಮ್ಮ ಅಡ್ಡ ಗೊತ್ತಾಗ್ಬಾರ್ದು ಅಂತ ನಾನೇ ಬಾಯಿಗೆ ಕಳದ್ನ ಕಣ್ಣಿಗೆ ಕರ್ಕ ಬಂದವನಿ. ಬರೀ ಕೂದಲು ಬೆಳೆಸಿದಾನೆ ಅನ್ಕೊಂಡೆ, ಬುದ್ಧಿಯನ್ನು ಬೆಳೆಸಿದಾನೆ. ಐ ಲವ್ ಯು. ನಾನ್ ರೆಡಿ, ಬಿಚ್ರು. ಏನು ಮಾಡ್ತಾ ಇದ್ದೀರಾ? ಬಿಚ್ಚು ಅಂದಲ್ಲ? ಲೇ, ಅವನ ಕಣ್ಣಿಗೆ ಹಾಕೋ ಮಾಸ್ಕ್ ಬಿಚ್ಚಿರೋ ಅಂದೆ. ಸಾರಿ ಬ್ರೋ. ಮೆಲ್ಲಗ ಬಿಚ್ಚಿರೋ, ಮಗು ಎದ್ರಕೊಂಡ್ಬಿಡುತ್ತೆ. ಹೋಗ. ಏನು 6 ಮುಖ ಅಂತ ಹೆಸರಿಟ್ಟುಕೊಂಡು ಒಂದೇ ಮುಖ ಇದೆ ಅಂತ ನೋಡ್ತಾ ಇದೀಯಾ? ಹೌದು, ಒಳಗಡೆ 5 ಮುಖ ಇದೆ. ಅದನ್ನ ನೋಡಿದರೆ ಭೂಮಿ ಅದುರೋಗುತ್ತೆ. ಈ ಭೂಮಿ ಅದುರೋಗುತ್ತೆ. ಆಕಾಶ ಅದ್ರ ಪಾಡಿಗೆ ಅದಿರುತ್ತೆ. ನಾನ್ ನೋಡಕ್ಕೆ ಕೋತಿ ತರ ಇದ್ದೀನ? ಇಲ್ಲ ನನ್ನ ಕೈ ಕಾಲು ಕಪ್ಪೆ ತರ ಇದಾವ? ಇಲ್ಲ. ಮತ್ತೆ ನಿಂಗ ಹೇಳ್ತಾನೆ ನಾನ್ ನೋಡಕ್ ನಿನ್ ತರ ಇದ್ದೀನಂತ. ನಾನ್ ಮಾತಾಡ್ತೀನಿ ಬಸ್. ಯಾಕೆ ಹಿಂಗ್ ಮಾತಾಡ್ತೀಯ? ಸುಮ್ಮನೆ ಇರ್ಬೇಕು. ನಮಸ್ತೆ ಬಾಸ್. ನೀರ್ ಹಿಡಿಯಕ್ಕೆ ಬಕೆಟ್ ಹಿಡಿಬೇಕು, ಬೆಳೆಯೋಕಲ್ಲ. ಈ ಬಕೆಟ್, ಬೋಸಿ, ಚಂಬು ಎಲ್ಲ ನನ್ನ ಹತ್ರ ನಡೆಯಲ್ಲ. ಅವು ಯಾರ ಹತ್ರನೂ ನಡೆಯಲ್ಲಣ್ಣ, ನಾವೇ ಎತ್ಕೊಂಡು ಹೋಗ್ಬೇಕು. ಏಯ್ ಬಕೆಟ್, ಅವನಿಗೆ ಹೇಳು ನನ್ನ ಹತ್ರ ನೆಟ್ಟಿಗೆ ಮಾತಾಡಕ್ಕೆ ಹೇಳು. ಆಯ್ತು ಬಸ್, ಹೇಳ್ತೀನಿ ಬಸ್. ಲೈ, ಯಾಕೋ ಹಿಂಗ್ ಮಾತಾಡ್ತೀಯ? ಸ್ವಲ್ಪ ನೆಟ್ಟಗ್ ಮಾತಾಡೋ. ನೆಟ್ ಖಾಲಿ ಆಗಿದೆ ಕಣ. ಅಣ್ಣ, ಯಾವ ನಾಯಿ ನಾವು ಇಲ್ಲಿ ಕರ್ಕೊಂಡ್ ಬಂದಿದ್ದು? ಥ್ಯಾಂಕ್ ಯು. ಬರೋ ಇಲ್ಲಿ. ನಿನ್ನನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಗೊತ್ತಾ? 5 ನಿಮಿಷದಲ್ಲಿ ಗೊತ್ತಾಗುತ್ತಣ್ಣ. ಹೆಂಗೆ? ಅಷ್ಟ್ರಲ್ಲಿ ನೀವು ಹೇಳ್ತೀರಾ? ನಿನಗೆ ನನ್ನ ತಂಗಿ ಯಾರು ಅಂತ ಗೊತ್ತಾ? ಗೊತ್ತಿಲ್ಲ ಅಣ್ಣ. ಈಗ ಗೊತ್ತು ಮಾಡಿಸ್ತೇನೆ. ಸೈಡಿ ಸರ್, ತಂಗಿ ರಶ್ಮಿಕಾ. ಇವಳೆ ನನ್ನ ತಂಗಿ ರಶ್ಮಿಕಾ. ಚೂಡಿದಾರ ಹಾಕೊಂಡಿರೋ ತರ ಇದ್ದಾಳೆ ಇವಳು ರಶ್ಮಿ. ಎಷ್ಟೋ ಧೈರ್ಯ. ನನ್ನ ತಂಗಿ ಯಾರು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಇಬ್ಬರು ಹಾಗೆ ಒಂದು ರೌಂಡ್ ಫ್ಲಾಶ್ ಬ್ಯಾಕ್ಗೆ ಹೋಗಿ ಬನ್ನಿ. ನೋಡೆ, ನಾನು ಹತ್ರ ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿದ್ದೀನಿ, ಅದಕ್ಕೆ ನನ್ನಿಂದ ಹುಡುಗಿರ್ ದಂಡೆ ಬರುತ್ತೆ. ಆದ್ರೆ ಪಾಪ ಆ ಜೋಲ್ ಜಗ್ಗ, ಆ ಲಾವಾರ ಸಲ್ಯಾಗ, ಆ ಜ್ವಾಲಾಮುಖಿ ನಿಂಗ ಅಂತ ಸುಮಾರಾಗಿರೋರನ್ನ ನೀವು ಯಾರಾದ್ರೂ ಲವ್ ಮಾಡ್ತೀರಾ? ಎಲ್ರಿಗೂ ಈ ಧ್ರುವತಾರೆ ಬಸವರಾಜ್ ಬೇಕು ಅಂದ್ರೆ ನಾನು ಅಷ್ಟು ಸುಲಭವಾಗಿ ಯಾರಿಗೂ ಸಿಗಲ್ಲ. ನಾ ಹೇಳಿದ ಅರ್ಥ ಆಯ್ತಲ್ಲ? ಒಂದು ಕ್ಷಣನೂ ಇಲ್ಲಿ ಇರ್ಬೇಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗೆಟ್ ಲಾಸ್ಟ್. ಗೊತ್ತಾಯ್ತಾ? ನನ್ನ ತಂಗಿ ಅಂದ್ರೆ ಎಲ್ಲರೂ ಹೆದರತಾ ಇದ್ರು. ಫಸ್ಟ್ ಟೈಮ್ ನಾನು ನೋಡಿದಾಗ ಎದುರು ಬಿಟ್ಟಿದ್ದೆ. ಅವಳು ಯಾರು ಮುಗನ ತಂಗಿ ಅಂತ ಹೆದರ್ತಾ ಇದ್ರು. ನಿಮ್ ತಂಗಿ ಅಂತ ಗೊತ್ತಿದ್ರು ಎದುರ್ತಾರಣ. ಯಾಕಮ್ಮ? ಅವನು ಹೊಡೆದ್ರೆ ನಂಗೆ ನೋಯ್ಯುತ್ತಣ್ಣ. ಏನು ಪ್ರೀತಿ, ಏನು ಪ್ರೀತಿ? ಹೇ, ನನ್ನ ತಂಗಿ ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಾಳೆ. ಜೀವನದಲ್ಲಿ ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಒಬ್ಬ ಪೊಲೀಸ್ ಮಗಳನ್ನ ಲವ್ ಮಾಡಿದ್ದೆ, ಆಮೇಲೆ ಬಿಟ್ಬಿಟ್ಟೆ. ಯಾಕೆ? ನಾನು ಅವಳ ಜೊತೆ ಇರೋದನ್ನ ನೋಡ್ದಾಗ್ಲೆಲ್ಲ ಅವ್ರ ಅಪ್ಪ ಲಾಠಿಯಲ್ಲಿ ಹೊಡಿತಾ ಇದ್ನಾ? ಇಲ್ಲ, 150 ಮಾಮೂಲಿ ಇಸ್ಕೊಂಡು ಹೋಗ್ಬಿಡ್ತಿದ್ದ. ಅಲ್ರಿ ಒಂದ್ಸಲ ಆದ್ರೂ ಓಕೆ, ಅಲ್ರಿ ಒಂದ್ಸಲ ಆದ್ರೂ ಓಕೆ, ಒಂದ್ಸಲ ಆದ್ರೂ ಓಕೆ. ಹೋಗಲು ಅಲ್ಲ ರೀ,
ಒಂದ್ಸಲ ಆದ್ರೆ ಓಕೆ, ಮದುವೆ ಆದ್ಮೇಲೆ ದಿನ ಮನೆಗೆ ಬಂದು 150 ಮಾಮೂಲಿ ಇಸ್ಕೊಂಡು ಹೋದ್ರೆ ನಮ್ ಕಂಪ್ನಿ ಲಾಸ್ ಆಗಲ್ವಾ? ವ್ಯವಹಾರಿಕವಾಗಿ ಯೋಚನೆ ಮಾಡಿ. ಇಷ್ಟೊಂದು ವ್ಯವಹಾರಿಕವಾಗಿ ಮಾತಾಡೋನು. ಎಷ್ಟೋ ದುಡ್ಡು ಇಟ್ಟಿದ್ಯಾ? ದುಡ್ಡು ಇಟ್ಟಿದ್ದೀಯಾ ಅಂತ ಕೇಳ್ತಿರಲ್ಲ, ನನ್ನ ಹತ್ರ ಬ್ಯಾಂಕೇ ಇದೆ. ಬ್ಯಾಂಕ? ಯಾವ ಬ್ಯಾಂಕು? ಪವರ್ ಬ್ಯಾಂಕ್. ಅಯ್ಯ, ನೀರು ಕೊಡ ಅಲ್ಲಿಗೆ. ಅಲ್ಲಿಗೆ ನೀರು. ನೋಡು, ಕೊನೆದಾಗ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೋ ಮಾಡ್ದೆ? ನೀವೇ ಹೇಳಿದ್ರಲ್ಲ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ, ಅದಕ್ಕೆ ಅಲ್ಲಿ ಹೈ-ಫೈ. ಒಳ್ಳೆ ಕೆಲಸ ಮಾಡಿದೀಯ. ಏಯ್, ಕೊನೆದಾಗ ಕೇಳ್ತಾ ಇದ್ದೀನಿ, ನನ್ನ ತಂಗಿನ ಮದುವೆ ಆಗ್ತೀಯ ಇಲ್ವಾ? ಆಗಲ್ಲ. ಬಕೆಟ್ ನನ್ನ ಮಗನೇ, ಅವನಿಗೆ ಹೇಳು ನನ್ನ ತಂಗಿಯ ಇಷ್ಟ ಅಂತ ಒಂದು ಸಲ ಅವನಿಗೆ ಹೇಳಕ್ಕೆ ಹೇಳ. ಹೇಳ್ತೀನಿ ಯಾಕೋ ಹಿಂಗ್ ಮಾಡ್ತೀಯ? ಒಂದೇ ಒಂದ್ಸಲಿ ಅವಳು ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ಬಿಡು. ಸರ್, ನಿಮ್ ತಂಗಿ ಅಂದ್ರೆ ಇವನಿಗೆ ಇಷ್ಟ ಅಂತೆ. ನೋಡಪ್ಪ, ನೀನು ನೋಡಿದ್ರೆ ಅವನನ್ನ ಸಿಂಟೆಕ್ಸ್ ತರ ಲವ್ ಮಾಡ್ತೀಯ, ಆದ್ರೆ ಇವನು ನಿನ್ನ ಪ್ರೀತಿಯನ್ನ ಯಾವನೋ ಬಕೆಟ್ಗೆ ಕೊಡ್ತಾ ಇದ್ದಾನೆ. ಇಂಥವನು ನಿನಗೆ ಬೇಕಾ? ಬೇಡಣ್ಣ ಬೇಡ, ಸ್ವಾಭಿಮಾನ ಬಿಟ್ಟು ಇವ್ರನ್ನ ಪಡ್ಕೋಬೇಕು ಅಂತ ಏನೂ ಇಲ್ಲ. ನನಗೆ ಸ್ವಾಭಿಮಾನನೇ ಮುಖ್ಯ. ಇದು ನನ್ನ ತಂಗಿ ಅಂದ್ರೆ ನಿಮ್ಗೆ ಇವಳಿಗೆ ಹೇಳಿದ್ದು. ಏಯ್, ನನ್ನ ತಂಗಿ ಹೇಳಿದ್ದು ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್. ಏನಂತ? ನಿಮ್ ತಂಗಿಗೆ ನನ್ಕಿಂತ ಸ್ವಾಭಿಮಾನ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಸ್ವಾಭಿಮಾನನ ಜೊತೆ ಮದ್ವೆ ಮಾಡಿ. ಇನ್ನು ಒಂದು ಸೆಕೆಂಡ್ ಈ ಜಾಗದಲ್ಲಿ ಇರೋದಿಲ್ಲ. ನಿಂಗ ಪೆಂಗ ನನ್ನ ಗಾಡಿ ರೆಡಿ ಮಾಡ್ರು. ರೆಡಿ ಆಯ್ತೇನ್ರೋ? ನಾನೇನು ತಪ್ಪಾಗಿ ಹೇಳಿದ್ನ ಸರ್? ಅವಳಿಗೆ ನನ್ಕಿಂತ ಸ್ವಾಭಿಮಾನ ಅಂದ್ರೆ ತುಂಬಾ ಇಷ್ಟ ಅಂತೆ, ಅದಕ್ಕೆ ಸ್ವಾಭಿಮಾನನ ಜೊತೆ ಮದುವೆ ಮಾಡಿ ಅಂತ ಹೇಳಿದ್ರು. ಬಿ ಕ್ಲಿಯರ್ ಅಂದ್ರೆ ಅರ್ಥ ಆಗುತ್ತೆ ತಾನೆ? ಏನ್ ಹೇಳಿ? ಬಿ ಕ್ಲಿಯರ್ ಅಂದ್ರೆ ಬಸವರಾಜ್ ಕ್ಲಿಯರ್. ಎಲ್ಲ ಕ್ಲಿಯರ್ ಆದ್ಮೇಲೆ ಪ್ರೀತಿಯಿಂದ ಹೇಳಿ, ಭೂಮಿ ಭೂಮಿ. ಗುರುಜಿ, ಹೇಗಿತ್ತು ಆರ್ಮುಗ ಹವಾ? ಆರ್ಮುಖ, ನಾನು ಕಡೆ ತನಕ ಕಾಯ್ತಾ ಇದ್ದೆ ನಿಮ್ಮ ಆ ಒಳಗಿರೋ 5 ಮುಖನ ಯಾವಾಗ ನೋಡ್ತೀವಿ ಅಂತ ಎಲ್ಲ ತೋರಿಸ್ಬಿಡಿ ಅದನ್ನ. ಇದರಲ್ಲಿ ನಿಜ ಹೇಳುವ ಸ್ಕಿಟ್ ಅಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಬಸ್ಸು ಯಾರಿಗೆಲ್ಲ ಶಿಲ್ಲ ಹೊಡೆಯಕ್ಕೆ ಬರುತ್ತೆ? ಸೂಪರ್ ಬಸ್ಸು. ಆಕ್ಚುಲಿ ಬಸ್ಸುದು ಟೈಮಿಂಗ್ ನಾನು ಹೇಳೋದು, ಆ ಟೈಮ್ ಈ ಕಾಮಿಡಿ ಪಂಚ್ ಆಗ್ಬೇಕಾದ್ರೆ ಈ ಮನುಷ್ಯನ ಒಂದು ಸ್ಟಾರ್ಟಿಂಗ್ ಇಂದ ಬೇರೆನೆ, ಅದು ಪ್ಯಾಟರ್ನೇ ಬೇರೆ. ಅದು ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಆಕ್ಚುಲಿ ಚಿಲ್ಲರ್ ವಾಸ್ ದ ಕಿಲ್ಲರ್. ಥ್ಯಾಂಕ್ ಯು ಸರ್. ಬಟ್ ಇವನ್ ಹೆಂಗ ಅಂದ್ರೆ ಫುಲ್ ಆವರ್ಸ್ಬಿಟ್ಟ ಸ್ಟೇಜ್, ಹಿಂಗೆ ಆವರ್ಸ್ಬಿಟ್ಟ. ಬಟ್ ದಿಸ್ ವಾಸ್ ಆಸಮ್, ಸೂಪರ್ ಆಗಿತ್ತು. ಸೂಪರ್, ಥ್ಯಾಂಕ್ ಯು ಗುರುಜಿ. ರಚ್ಚಿ, ಆರ್ಮುಗಾನ ಒಂದು ಕ್ಯಾರೆಕ್ಟರು, ಅದ್ರ ಜೊತೆಗೆ 5 ಮುಖಗಳು, 5ಅಲ್ಲಿ ನೀವು 5 ಜನ. ಸೊ ಎಂಟೈರ್ ಸ್ಕೆಟ್ ವಾಸ್ ಜಬರ್ದಸ್ತ್ ಆಗಿತ್ತು. ಸೂಪರ್, ವೆರಿ ಕ್ಯೂಟ್. ನಿಂಗ ಏನಿದು ಹೊಸ ಲುಕ್ಕು? ಆಮೇಲೆ ಲಾಸ್ಟ್ ಅಲ್ಲಿ ಅವನ್ ಗಾಡಿ ವಾಸ್ ಬ್ರಿಲಿಯಂಟ್. ಸೂಪರ್. ನೆಕ್ಸ್ಟ್ ಟೈಮ್ ನಾನು ಭೂಮಿ ಆಂಟಿ ಆ ಗಾಡಿ ತರ ಮಾಡ್ತೀವಿ. ಭೂಮಿ ಆಂಟಿ ಹಿಂಗ್ ಬಂದು ನನ್ನ ಮೇಲೆ ಬೀಳ್ತಾರೆ, ನಾನು ಹೋಗಿ ಸದಾನಂದ, ಈ ಆಟಕ್ ನಾನು ಇಲ್ಲ ಕಾಣೋ, ಯಾಕೋ ಆಟಕ್ ಸೇರ್ಸ್ಕೊತ್ಯಾ? ಆ ಗಾಡಿ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಅವಾಗ್ಲೇ ಹೇಳ್ತಾ ಇದ್ರಲ್ಲ ಭೂಮಿ ಅದ್ರುತ್ತೆ ಅಂದ ತಕ್ಷಣ ಎಲ್ಲ ಹಿಂಗ್ ನೋಡ್ತಾ ಇದ್ರಲ್ಲ, ಅವಾಗ್ಲೇ ಅನ್ಕೊಂಡೆ ನೆಕ್ಸ್ಟ್ ಟೈಮ್ ನೀವು ಮಾಡೋಣ. ಅದು ಅಲ್ಲ, ನಿನ್ ಫ್ರೆಂಡ್ಸ್ ಹಂಗ ಊರ್ಗ್ ಹೋಗಿದಾರಲ್ಲ, ಊರಿಂದ ಬಂದ್ಮೇಲೆ ಈ ಆಟನೆಲ್ಲ ಫ್ರೆಂಡ್ಸ್ ಜೊತೆ ಟ್ರೈ ಮಾಡು. ನೀನ್ ಆರ್ಮುಗ ಪಕ್ಕದಲ್ಲಿ ನಿಂತಿದ್ಯಾ, ಹುಷಾರು. ಇಲ್ಲ, ಇವ್ರು ನಂಗೆ ತುಂಬಾ ನಗ್ಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಅಂಕಲ್. ನಿಮ್ ನೋಡಿದ್ರೆ ಭಯ ಆಗಲ್ಲ, ಖುಷಿ ಆಗುತ್ತೆ. ಥ್ಯಾಂಕ್ ಯು.
ಥ್ಯಾಂಕ್ ಯು ರಚಿ ಅಂಡ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಭೂಮಿ ಆಂಟಿ ಆವಾಗ್ಲೇ ಸ್ಕಿಟ್ ಅಲ್ಲಿ ತೆಗ್ದಿಟ್ಕೊಂಡೆ ನಿಮ್ಗೋಸ್ಕರ. ಥ್ಯಾಂಕ್ ಯು ಕಣೋ. ನನ್ಗೆ ಈ ಸ್ಕಿಟ್ ನೋಡಿದ್ಮೇಲೆ ನನ್ಗೆ ಅನಿಸ್ತಾ ಇದೆ ನನ್ಗೂ ತಂಗಿ ಇರ್ಬೇಕು ಅಂತ. ನಂಗೆ ತಂಗಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ನಿಂಗ್ ತಂಗಿನೇ ಇಷ್ಟ? ಯಾಕೆ ಅಂದ್ರೆ ಹುಡುಗಿರು ಯಾವಾಗ್ಲೂ ತುಂಬಾ ಒಳ್ಳೆಯವರು. ಕ್ಲಾಸಲ್ಲೂ ಅಷ್ಟೇ. ಈಗ ನೋಡಿ ತರ್ಲೆ ಮಾಡೋದೆಲ್ಲ ಬರೀ ಹುಡುಗರು. ಟಿವಿಲ್ ನೋಡಿಲ್ವಾ, ಫೈಟ್ ಮಾಡೋದು ಹುಡುಗರು ಜಾಸ್ತಿ. ಮನೇನಲ್ಲೂ ಅಷ್ಟೇ. ಅದಕ್ಕೆ ನಿಂಗ್ ತಂಗಿ ಇಷ್ಟನಾ? ನಮ್ಮ ಅಮ್ಮನೇ ನಂಗೆ ತುಂಬಾ ಪ್ರೀತಿ ಮಾಡ್ತಾರೆ, ಇಷ್ಟ ಪಡ್ತಾರೆ, ನನ್ನ ಮುದ್ ಮಾಡ್ತಾರೆ. ಅವರೇ ಹೊಡಿತಾರೆ, ತಿರ್ಗಾ ಅವರೇ ಮುದ್ ಮಾಡ್ತಾರೆ, ಅವರೇ ಬೈತಾರೆ. ಆದ್ರೂ ಅಮ್ಮನೇ ನನ್ಗೆ ಇಷ್ಟ. ಮತ್ತೆ ಊಟ ಮಾಡಿಸ್ತಾರೆ. ಅದಕ್ಕೆ ಅಮ್ಮ ಅಂದ್ರೆ, ಹೆಣ್ಮಕ್ಳು ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಒಂದಷ್ಟು ಜನ ಎಲ್ಲ ಕೇಳಿದೀನಿ, ಅವ್ರಿಗೂ ಅವ್ರ ಮಕ್ಳು ಅಂದ್ರೆ ತುಂಬಾ ಇಷ್ಟ. ಅದ್ ನಿಮ್ಗೆ ತೋರ್ಸ್ಲಾ? ತೋರ್ಸು. ಬನ್ನಿ, ಇಲ್ಲಿ ಎಲ್ಲರೂ ನೋಡಿ. ಹಾಯ್ ಮನಸ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆರಾಧನಾ ಚಿಕ್ಕವಳಿರುವಾಗ ತುಂಬಾ ತುಂಟತನ ಮಾಡ್ತಾ ಇದ್ಲು. ಅಜ್ಜಿ ಸ್ಕೂಲಿಗೆ ಸೇರಿಸುವಾಗ ಅವಳು ವಾಪಸ್ ಓಡಿ ಬರ್ತಾ ಇದ್ಲು. ಅಂದ್ರೆ ಸ್ಕೂಲ್ ಬೇಡ ಅಂತ ಅಳ್ತಾ ಇದ್ಲು. ತುಂಬಾನೇ ತುಂಟತನ ಮಾಡ್ತಾ ಇದ್ಲು. ಮೊದಲಿಗೆ ಅವಳು ಕೃಷ್ಣವೇಷ ಸ್ಪರ್ಧೆಯಲ್ಲಿ ಅವಳಿಗೆ ಪ್ರಥಮ ಬಹುಮಾನ ಬಂತು. 2 ವರ್ಷದ ಮಗುವಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು. ಅದರಲ್ಲೂ ಅಷ್ಟೇನೆ ಸ್ಟೇಜಿಗೆ ಹತ್ಬೇಕಾದ್ರೆ ಅವಳು ಅಳ್ತಾನೆ ಹೋಗಿದ್ಲು. ಆಮೇಲೆ ಎಲ್ಲರನ್ನು ನಗಿಸಿ ಬಂದಿದ್ದವಳು. ಹಾಯ್, ನಾನು ಮಜಾ ಭಾರತದ ವರಲಕ್ಷ್ಮಿ ತಮ್ಮ ರಾಜು ಅಂತ. ನಮ್ಮ ಅಪ್ಪ ಅಮ್ಮ ಅಂತೂ ಇಲ್ಲ, ಆದ್ರೆ ನನಗೆ ಅಪ್ಪ ಅಮ್ಮ, ನನಗೆ ಅಕ್ಕನೇ. ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅಕ್ಕಂಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಮಾನಸನ ಬಗ್ಗೆ ಹೇಳ್ಬೇಕು ಅಂದರೆ ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಚಿಕ್ಕ ವಯಸ್ಸಿಂದನೂ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ಫೋನ್ ಮಾಡಿ ನನ್ನ ಫ್ರೆಂಡ್ಸು, ನನ್ನ ರಿಲೇಟಿವ್ಸು ಎಲ್ಲ ಫೋನ್ ಮಾಡಿ ಹೇಳ್ತಾಳೆ, ಮಜಾ ಭಾರತದಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಿಮ್ಮ ಮಗಳು ಅಂತ. ಆವಾಗ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಶುಭ ನನಗೆ 2ನೇ ಮಗಳು. ಅವ್ಳು ಹುಟ್ಟಿದ ಟೈಮಿಗೆ ನಮ್ಮ ಮನೆಯವರು ಎಲ್ಲ ಡಬ್ಬಲ್ಲೂ ಸಕ್ಕರೆ ತುಂಬಿಟ್ಟಿದ್ರು. ಹಾಗೆ ಅವಳ ಮನಸ್ಸು ಸಕ್ಕರೆನು. ಚಿಕ್ಕವಳಿದ್ದಾಗಲೂ ಕೂಡ ಹಾಗೇ ಇದ್ಲು. ಅದ್ರ ಕೈಲೊಂದು ಗೊಂಬೆ, ಒಂದು ಕನ್ನಡಿ ಇದ್ಬಿಟ್ರೆ ಅವಳು ಅದರಲ್ಲೇ ಆಟ ಆಡ್ಕೊಂತ, ಅದರಲ್ಲೇ ಹಾಡ್ಕೊಂತದಾಗೆ ಡ್ಯಾನ್ಸ್ ಮಾಡ್ಕೊತ ಇರೋಳು. ಸ್ಕೂಲಿಗೆ ಹೋಗುವಾಗ ಹೋಮ್ವರ್ಕ್ ಏನಾದ್ರು ಕೊಟ್ಟಿರ್ತಿರು, ಅದು ಒಮ್ಮೊಮ್ಮೆ ಮಾಡ್ತಾ ಇರಲಿಲ್ಲ ಅವಳು. ಸ್ಕೂಲಿಗೆ ಹೋದಾಗ ಏನು ಮಾಡಿ ಟೀಚರ್ ಕೇಳ್ತಾ ಇದ್ದಾಗ ಇವಳು ಏನು ಮಾಡ್ತಿದ್ಲು, ಸುಮ್ಮನೆ ತಲೆ ಚಕ್ರ ಥರ ಬಂದಂಗೆ ಮಾಡಿ ಬಿದ್ದುಬಿಡೋದು. ಅವಾಗ ಶುಭ ಏನಾಯ್ತಮ್ಮ, ಇಲ್ಲ ತಲೆ ಚಕ್ರ, ತಲೆಗೇನೋ ತುಂಬ ತ್ರಾಸಾಗುತ್ತೆ ನನಗೆ ಅಂತ ಬಿದ್ದಳು. ಭೂಮಿ ಸಣ್ಣಿದಳಿ ಅಂದರೆ ಒಂಥರ ಗಂಡುಗಳ ಥರ. ನಮ್ಮ ತಂದೆಯವ್ರು ಬೀಡಿ ಸಂದಿ ಆಗುತ್ತೆ, ಅದನ್ನೆಲ್ಲ ಕೂಕೊಂಡಾಗ ಸುಮ್ಮನೆ ಒಂದು ಬದಿ ಮುಲ್ಲೆಗೆ ಅಂಡ್ಕೊಂಡು ಆ ಬೀಡಿನೆಲ್ಲ ಜೋಡಿಸಿ ನಮ್ಮ ಅಣ್ಣ ಬಂದ ತಕ್ಷಣ ಅದು ಎಲ್ಲಿ ಉಸ್ಬಚ್ಚಿದ್ಲು ಅಂತ ಅವಳಿಗೆ ಗೊತ್ತಿರೋದಿಲ್ಲ. ಸೀಕ್ರೆಟ್, ಈಗಳು ಸೀಕ್ರೆಟ್. ಮತ್ತು ಯಾವುದು ಮನಸ್ಸಲ್ಲಿ ಇದ್ದದ್ದು ಯಾರ ಹತ್ರ ಹೇಳ್ಕೊಂಡು ಎಂಥ ಸೀನೂ ಇಲ್ಲ. ಮಲ್ಲಿಕನ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಮೀನು ಸಾರ ಮಾಡಿ ಇಟ್ಟಿದ್ನ ಅವಳು ಖಾರ ಆಗಿತ್ತಂದ್ರೆ ಹೇಳಿ ಸಕ್ಕರೆ ಹಾಕಿಟ್ಟು ಹೊರಗಡೆ ಹೋಗಿದ್ದಾಳೆ. ಅವಳನ್ನ ಕರೆದು ಹೇಳಿದಾಗ, ನಾನು ಸಕ್ಕರೆ ಹಾಕಿದೆ ಅಮ್ಮ ಮೀನು ಸಾರಿಗೆ ಅಂತೇಳಿ ಹೇಳ್ತಿದ್ಲು. ಅವಳು ಈಗ ಎಲ್ಲೂ ಕುಂದಾಪುರ ಕಡೆ ಎಲ್ಲೋ ಓಡಾಡಿದ್ರು ಇದು ಮಜಾ ಭಾರತ ಕುಂದಾಪುರ ಮಲ್ಲಿಕಾ ಅಂದೇಳಿ ಎಲ್ಲರೂ ಹೆಮ್ಮೆಯಿಂದ ಕರೀತಾರೆ. ಅದಕ್ಕೆ ನಮಗೆ ಭಾರಿ ಹೆಮ್ಮೆ ಅನಿಸುತ್ತೆ. ನನ್ನ ಮಗಳು ಸೌಮ್ಯ ಪ್ರವೀಣ್ ಬಗ್ಗೆ, ಅವಳು ಚಿಕ್ಕಂದಿನಿಂದಲೂ ಅಷ್ಟೇ ಅವಳಿಗೆ ಹಾಡು, ಡ್ಯಾನ್ಸು, ನಾಟಕ ಇದೆಲ್ಲ ತುಂಬ ಹುಚ್ಚು. ವಿಚ್ ಇಸ್ ರಿಯಲಿ ಗುಡ್. ಸೊ ರಚಿತಾರಾಮ್ ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬಾ ಹೆಮ್ಮೆ ಇದೆ. ಸೊ ಬಿಂದ್ಯಾ, ನಿನ್ನ ಕಷ್ಟದಲ್ಲಾದರೂ ಸರಿ, ಸುಖದಲ್ಲಾದರೂ ಸರಿ, ನಾವೆಲ್ಲರೂ ನಿನ್ನ ಜೊತೆ ಇರ್ತೀವಿ. ಓಕೆ, ನೀನು ಹೀಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಬೇಕು. ನನಗೆಷ್ಟು ಖುಷಿ ಇದೆಯೋ ನಿನ್ನ ಬಗ್ಗೆ, ನನಗೆಷ್ಟು ಪ್ರೀತಿ ಇದೆಯೋ ನಿನ್ನ ಬಗ್ಗೆ, ಅಷ್ಟೇ ಪ್ರೀತಿ ಇಲ್ಲೊಬ್ರಿಗೆ ಇದೆ. ಸೊ ಅವ್ರನ್ನ ಹತ್ರ ಮಾತಾಡ್ಬೇಕಂತೆ. ಎಲ್ರಿಗೂ ನಮಸ್ಕಾರ. ಹೆಲೋ ಗುರು ಸರ್, ಹೇಗಿದ್ದೀರಾ? ಹೆಲೋ ಮೇಡಮ್, ಯು ಸೀಮ್ ಟು ಲುಕ್ ಸ್ಟನ್ನಿಂಗ್ ಆ್ಯಸ್ ಯೂಶುವಲ್. ಈ ಸಂದರ್ಭದಲ್ಲಿ ಐ ವುಡ್ ಲೈಕ್ ಟು ವಿಶ್ ಆಲ್ ದ ಕಿಡ್ಸ್ ಅ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಚೈಲ್ಡ್ಹುಡ್ ಅನ್ನೋದು ಮತ್ತೆ ಬರಲ್ಲ, ಸೊ ಆದಷ್ಟು ಅದನ್ನು ಎಂಜಾಯ್ ಮಾಡಿ. ಬಿಂದ್ಯಾ ಬಗ್ಗೆ ಹೇಳಬೇಕಾದ್ರೆ, ನನಗೆ ಬಿಂದ್ಯಾ 1 ವರ್ಷದಿಂದ ಗೊತ್ತು ಪರ್ಸ್ನಲಿ. ಸೊ ಒನ್ ಗುಡ್ ಕ್ವಾಲಿಟಿ ನನಗೆ ಅವಳ ಬಗ್ಗೆ ಇಷ್ಟ ಅಂದರೆ, ಶಿ ಈಸ್ ಸ್ಟಿಲ್ ಅ ಕಿಡ್ ಅಟ್ ಹಾರ್ಟ್. ಅಷ್ಟು ದೊಡ್ಡ ಸ್ಟಾರ್ ಆಗಿ ಕೂಡ ಶಿ ಈಸ್ ವೆರಿ ಹಂಬಲ್, ಡೌನ್ ಟು ಅರ್ತ್, ಆ್ಯಂಡ್ ದಟ್ಸ್ ಸಮಥಿಂಗ್ ವಿಚ್ ಐ ಲವ್ ಅಬೌಟ್ ಹರ್. ಸೊ ಇದೇ ಥರ ಇರು ಬಿಂದ್ಯಾ, ಚೇಂಜ್ ಆಗಬೇಡ. ಆಲ್ ದ ವೆರಿ ಬೆಸ್ಟ್ ಟು ಯು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿ ಒನ್. ಟೇಕ್ ಕೇರ್.
We love you, Bindya. Bye. ಸೂಪರ್. ವೈ Oh my God, that was so surprising. Thank you so much. Oh God. Oh God. You liked it, ಅಲ್ಲ? ಇಲ್ಲ ಇಲ್ಲ, ನೀವು ಅಳೋವಾಗ್ಲೂ ಚೆನ್ನಾಗಿ ಕಾಣ್ತೀರಾ. ಅಳ್ಬೇಡಿ ಮೇಡಮ್. ಆಕ್ಚುಲಿ ಈ ತರ ನೋಡಿ ಅವ್ರೆಲ್ಲರೂ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟಿದ್ದಾರೆ. ನಾನು ಐಡಿಯಾ ತೋರಿಸಿದ್ದಕ್ಕೆ ನಿಜವಾಗ್ಲೂ ಫ್ಯಾಮಿಲಿ ಅಂತ ಎಷ್ಟು ಬಾಂಧವ್ಯ ಇದೇ ತರ ಇರ್ಬೇಕು, ಈ ತರ ಎಲ್ರು ಸಂತೋಷವಾಗಿರ್ಬೇಕು. ನೋಡಿ ಇವ್ರು ಸಂತೋಷದಲ್ಲೂ ಅಳ್ತಾ ಇದ್ದಾರೆ, ಅವರು ಅಳ್ತಾ ಇದ್ದಾರೆ. ಎಲ್ರು ಅಳ್ಬೇಡಿ. Thank you. Let's all ಬನ್ನಿ say ಸದಾನಂದ. thank you so much. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಳ್ಳೆ ಒಂದು ಬ್ಯೂಟಿಫುಲ್ ಮೊಮೆಂಟ್ ನ ಕ್ರಿಯೇಟ್ ಮಾಡಿರೋದಕ್ಕೆ. ಸೊ ನಮ್ಮೆಲ್ರೂ ಎಮೋಷನಲ್ ಮಾಡಿರೋದಕ್ಕೆ ನಿಜವಾಗ್ಲೂ ನಮ್ಮೆಲ್ರಿಗೂ ಕೂಡ ದೊಡ್ಡ ಸರ್ಪ್ರೈಸ್ ಅಲ್ವಾ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಸದಾನಂದ. ಆ ವಿಡಿಯೋದಲ್ಲಿ ಮಾತಾಡಿರೋ ಎಲ್ರಿಗೂ ಥ್ಯಾಂಕ್ ಯು. ಸೊ ಎಲ್ರ ಲೈಫಲ್ಲೂ ಆಪ್ತ ಮಿತ್ರ ಅಂತ ಒಬ್ರು ಇರ್ತಾರೆ. ಆಪ್ತ ಮಿತ್ರ ಅಂದ್ರೆ ಆಪತ್ತಿಗೆ ಹೆಗ್ಲಾಗ್ಬೇಕು. ಆದ್ರೆ ಇಲ್ಲೊಬ್ಬ ಜೀವದ್ ಗೆಳೆಯನ್ ಜೀವಕ್ಕೇನೆ ತಂದ್ಬಿಟ್ಟಿದ್ದಾನೆ. ವಿಚಾರಿಸ್ಬೇಕು ತಾನೆ? ಚಪ್ಪಾಳೆ ಕೊಡ್ರಿ, ಮಾತಾಡ್ಸ್ಕೊಂಬರೋಣ. ಫುಲ್ ಬಾಟ್ಲು ಇಲ್ಲ ಮಗ, ಟೆಟ್ರ ಪ್ಯಾಕು ಎತ್ತ ಸುಮ್ಮನೆ. ನಾನ್ ಲೋಕಲ್ ಕುಡಿಯಲ್ಲ ಕಣ. ಲೋಕಲ್ ಕಣ, ಒಳ್ಳೆ ಕಿಕ್ಕೋ. ಯಾಕೋ ಕುಡಿಯಲ್ಲ? ಸಾಫ್ಟ್ವೇರ್ ಕಂಪ್ನಿಯವನು ಗುಟ್ಕ ತಿಂದಂಗಿರುತ್ತೆ. ಯಾಕ ಬೇಜಾರಾಯ್ತೇನೋ? ಅಲ್ಲ ಕಣ, ಅಕ್ಕಿ ಕಾಳಿಗೂ ಗತಿ ಇಲ್ದವ್ರನ್ನ ಕರ್ಕ ಬಂದು ಆಲ್ಕೋಹಾಲ್ ಕುಡಿಸ್ತಾ ಇದೆಯಲ್ಲ, ಯಾಕೋ? ಫ್ರೆಂಡ್ಶಿಪ್ ಮಗ, ಮಗ ಫ್ರೆಂಡ್ಶಿಪ್ಗೂ ಲವ್ವರ್ಗೂ ಇರೋ ಡಿಫ್ರೆನ್ಸ್ ಏನು? ನಿನ್ಗೇನಾದ್ರೂ ಆದ್ರೆ ನಾನು ಬದುಕಲ್ಲ ಅನ್ನೋದು ಲವರ್, ನಾನು ಬದುಕಿರೋವರೆಗೂ ನಿನ್ಗೇನು ಆಗಲ್ಲ ಅನ್ನೋದು ಫ್ರೆಂಡು ಕಣ. ಮಗ ಫ್ರೆಂಡ್ಗೂ ಲವ್ವರ್ಗೂ ಇರೋ ವ್ಯತ್ಯಾಸ ಏನು? ನೋಡು ಮಗ, ನೀನ್ 10 ವರ್ಷ ಬಿಟ್ಬಿಟ್ಟು ಬಂದ್ರು ನಮ್ಮ ಹುಡುಗರು ಆಯ್ ಅಂತಾರೆ. ನೀ 10 ನಿಮಿಷ ಲೇಟ್ ಆಗಿ ಬಾ, ಲವ್ವರು ಬಾಯ್ ಅಂತಾರೆ. ಹೌದಾ ಸ್ವಾಮಿ? ಹೌದು ಸ್ವಾಮಿ. ಸರಿ ಸ್ವಾಮಿ. ಮಗ ಹಂಗಾದ್ರೆ ನಮ್ಗೋಸ್ಕರ ಪ್ರಾಣ ಕೊಡೋರ್ನೇ ನಾವು ಲವ್ ಮಾಡ್ಬೇಕಲ್ವಾ? ಯಾಕ? ನಮಗೋಸ್ಕರನೇ ಪ್ರಾಣ ಕೊಡೋರು ಲವ್ ಮಾಡ್ಬೇಕು ಅಂದ್ರೆ ಕುರಿನೋ ಕೋಳಿನೋ ಲವ್ ಮಾಡ್ಬೇಕು ನೀನು. ಹೌದಾ ಸ್ವಾಮಿ? ಹೌದು ಸ್ವಾಮಿ. ಹಂಗಾದ್ರೆ ಫ್ರೆಂಡ್ಶಿಪ್ ಅಲ್ಟಿಮೇಟ್ ಅನ್ನು. ಮಗ ನಂದು ನಿಂದು ಫ್ರೆಂಡ್ಶಿಪ್ ಒಂಥರ ಜೇನ್ ಇದ್ದಂಗೆ ಕಣ, ಎಷ್ಟು ವರ್ಷ ಇಟ್ರು ಹಾಳಾಗಲ್ಲ. ಬಿಯರ್ ಶೇರ್ ಮಾಡೋನ್ ಫ್ರೆಂಡ್ ಅಲ್ಲ ಕಣ, ಕಣ್ಣೀರ್ ಶೇರ್ ಮಾಡೋನೇ ಫ್ರೆಂಡ್ ಅಂತ. ಕುರ್ಚಿ ಕುಮಾರನಿಗೆ ಒಳ್ಳೆ ಎಣ್ಣೆ ಹೊಡಿ ಮುಡಿ ಯಾಕೆ ಹಾಳು ಮಾಡ್ತಾ ಇದೆಯಾ ಕೊಡೋ. ಕುರ್ಚಿ ಕುಮಾರ ಕಣು, ಕುರ್ಚಿ ಕುಮಾರ ಯಾವನವನು? ನಮ್ಮ ಮನೆ ಓನರ್ ಕಣೋ, ಅವನು ಏರಿಯಾ ಕಾರ್ಪೊರೇಟ್ರು. ಬಡವರ ಫ್ರೈಡ್ ರೈಸ್ ಕುರ್ಚಿ ಕುಮಾರಣ್ಣಂಗೆ, ಬಡವರ ಗೋಬಿ ಮಂಚೂರಿ ಕುರ್ಚಿ ಕುಮಾರಣ್ಣಂಗೆ. ಯಾರ ಅವನು? ಅಣ್ಣ ಇವ್ ನನ್ನ ಫ್ರೆಂಡ್ ಅಣ್ಣ, 4 ದಿನ ಜೊತೆಗಿದ್ದು ಹೋಗಕ್ ಬಂದವನೆ. ನೀನ್ ನೆಟ್ಗಿದ್ದಂಗೆ ಅವನು ನೆಟ್ಗಿರ್ಬೇಕು. ಆಯ್ತಣ್ಣ. ಮನೇಲಿ ವಯಸ್ಸಿಗೆ ಬಂದಿರೋ ತಂಗಿ ಇದ್ದಾಳೆ. ವಯಸ್ಸಿಗೆ ಬಂದಿರೋದು ಹೇಳಲೇ ಇಲ್ಲ. ಅಣ್ಣನ ಹತ್ರ ಕಿಂಡಲ್ ಇಟ್ಕೊಂಡ್ರೆ ಮನೆ ಮುಂದೆ ಪೆಂಡಲ್ ಗ್ಯಾರಂಟಿ. ಬಿಯರ್ ಬಾಟ್ಲು ಕ್ಯಾಪ್ ಓಪನ್ ಮಾಡ್ದಂಗೆ, ಮೂಲಂಗಿ ಎಲೆ ತೆಗ್ದಂಗೆ ತಲೆ ತೆಗ್ಬಿಡ್ತಾನ ಅಣ್ಣ. ಹೇಳದಣ್ಣ. ಕುರ್ಚಿ ಕುಮಾರಣ್ಣಗೆ, ಬಡವರ ಫ್ರೈಡ್ ರೈಸ್ ಕುರ್ಚಿ ಕುಮಾರಣ್ಣಗೆ. ಅಪ್ಪ
ಎಣ್ಣೆ ತಗೊಂಬತ್ತೀನಿ ಹೆಣ್ಣು ಮನೆ ಹಾಳಾಗೋಗ್ಲಿ, ಎಣ್ಣೆ ಮನೆ ಹಾಳಾಗೋಗ್ಲಿ. ಹೆಣ್ಣು ಬಗ್ಗೆ ಹೇಳೋ. ಕಳ್ಳ ಲೇ, ಮನುಷ್ಯನ ಅಂಗಾಂಗಗಳಲ್ಲಿ ತುಟಿ ಮಾತ್ರ ಬೆವರಲ್ಲ, ಹೌದಾ ಅಲ್ವಾ? ಆದ್ರೆ ಅವಳು ನೋಡಿದ್ರೆ ನಾನ್ ಬೆವ್ರು ತಿನ್ಕೊಳ. ಅದು ಬೆವರಲ್ಲ ಜಗ್ಗಪ್ಪ, ಮತ್ತೆ ಜೊಲ್ಲು ಜಗ್ಗಪ್ಪ. ಮಗ, ಆ ಸುಂದ್ರಿನ ಒಂದೇ ಒಂದ್ಸಲ ನಾನು ನೋಡ್ಬೇಕಲ್ಲೋ. ಎಲ್ಲೋ ಏ ನೋಡ್ತಾವಳೆ ಹೋಗಿ ಮಾತಾಡ. ಇನ್ನೊಂದು ಕರಿತಾಳು, ಹೋಗು ಹೋಗು ಹೋಗಿ ಮಾತಾಡ್ಸ್ಕೊಂಡ್ ಬಾ. ಹಾಯ್ ಹಾಯ್. ಅವಳು ನಿನ್ ಲವ್ ಮಾಡ್ತಾಳಂತೆ. ನನ್ನನ್ನು ಅವಳು ಲವ್ ಮಾಡ್ತಾವಳ. ತಮಾಷೆ ಮಾಡ್ಬೇಡ. ನಿಜವಾಗ್ಲೂ ನೀನು ಟೆರೆಸ್ ಮೇಲೆ ನಿಂತ್ಕೊಂಡು ಸಿಗರೇಟ್ ಹೊಡಿತಾ ಇದ್ದ? ಹೌದು. ಆ ಸ್ಟೈಲ್ ಇವಳಿಗೆ ಇಷ್ಟ ಆಗಿರೋದ್ಲ. ಆ ಸ್ಟೈಲ್ ನನಗೆ ಗೊತ್ತಿಲ್ದವ್ರ ಸ್ಟೈಲ್ ಯಾವ್ದಾ ಅದ ತೋರಿಸ್ತೀನಿ. ಆದ್ರೆ ನೀನು ಅವಳ ಮುಂದೆ ಕಾಪಿ ಮಾಡಬಾರ್ದು. ನಿಮ್ಮ ಅವ್ರಡೆಗೋ ಮಾಡಕ್ಕಿಲ್ಲ. ಹಿಂಗಿತ್ತು ಮಗ ಸಿಗರೇಟು. ಹೆಂಗಿದೆ ಮಗ ಸ್ಟೈಲು? ಮಕ ಯಾವುದು ಗೊತ್ತೇ ಆಗ್ಲಿಲ್ಲ. ಹೋಗ್ ಮಾತಾಡ್ಸ್ಲಾ. ಹಾಯ್. ಹಾಯ್. ನಿಮ್ಮ ಹೆಸರು? ಗೀತಾ. ನಿಮ್ಮ ಹೆಸರು? ಸಂಜು. ಸಂಜು, ಗೀತಾ, ವಾವ್, ಆ ದೇವರು ತುಂಬಾ ಗ್ರೇಟ್. ಓ ಶಿಟ್. ವಾಟ್ಸ್ ಹ್ಯಾಪನಿಂಗ್? ಈ ಮೊಬೈಲಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ. ಏನು? ನಿಮ್ ನಂಬರೇ ಇಲ್ಲ. ಚಿಕ್ಕಲ್ಲ, ಸೇವ್ ಮಾಡ್ಕೊಳ್ಳಿ. ಇಲ್ಲ, ಸ್ಟೈಲ್ ಇರ್ಲಿ ಅಂತ ನಾನೇ ಬೆಳೆಸಿದ್ದೀನಿ. ದಡ್ಡ, ಗಡ್ಡ ಶೇವ್ ಮಾಡ್ಕೊ ಅನ್ಲಿಲ್ಲ, ನಂಬರ್ ಸೇವ್ ಮಾಡ್ಕೊ. ನಂಬರಲ್ಲಿ ಒಂದ್ ಬಂದು, ಒಂದೊಂದು, ಎರಡೆರಡು, ಮೂರು. ಐ ಲವ್ ಯು. ಐ ಲವ್ ಯು. ನೀವು ಹೇಳಿದ ಅಷ್ಟು ನಂಬರ್ ಇದೆ. ಐ ಲವ್ ಯುನೇ ಇಲ್ಲ ನೋಡಿ. ಐ ಲವ್ ಯು 1 4 3. ಇನ್ನೊಂದ್ಸಲ ಹೇಳಿ. ಸಂಜು ಮತ್ತು ಮಾತಲ್ಲೇ ಮತ್ತು ತರಿಸು ಮುತ್ತಿನಂತ ಮಾತುಗಳನ್ನ ಮತ್ತೆ ಮತ್ತೆ ಹೇಳಕ್ಕಾಗಲ್ಲ. ಹಸುವಿಗೆ ಹೋರಿ ಮುತ್ತಿಟ್ಟಾಯ್ತು ನಂದು ನಿಂದು ಯಾವಾಗ? ಇವಾಗ. ಹೌದು, ನಾನ್ ನಿಮ್ಗೆ ಓಕೆನಾ? ಎಂತ ಮಾತಾಡ್ತೀರಿ? ಅಲ್ಲ ರೀ, ಜಗಿಯೋಕೆ ಎಲ್ಲಡಿಕೆ ಇಲ್ದಿರೋನ್ಗೆ ಸಿಗಿಯೋಕೆ ಬಾಡೂಟ ಸಿಕ್ಕರೆ ಬಿಡ್ತೀನ? ಸಿಗಿದು ಬಿಡ್ತೀನಿ. ನಮ್ಮ ಅಣ್ಣನ ಬಗ್ಗೆ ಗೊತ್ತು ತಾನೆ? ನಿಮ್ಮ ಅಣ್ಣನ್ ನಾನ್ ನೋಡ್ಕೊಂತೀನಿ. ನೋಡ್ರಿ, ನಿಮ್ಮ ಅಣ್ಣ ನಮ್ಮನ್ನ ನೋಡಿದ್ರು ನೋಡ್ದೇ ಇರಂಗೆ, ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇರಂಗೆ ಮುಚ್ಕೊಂಡು ಸೈಲೆಂಟ್ ಆಗಿ ಸೈಡಲ್ಲಿ ನಿಂತಿದ್ರೆ ವಾಸಿ. ದೋಸ್ತ್ರ ಏನಾರು ಮಾತಾಡಿದ್ನೋ ಆ ನನ್ನ ಮಗನ 2 ಕಾಲ್ನ ಹಿಡಿದು ಭತ್ತ ಬಡಿ ಮಾಡ್ಬಿಡ್ತೀನಿ. ಏನು ಮಗ ಕೊಡ ಮಗ, ಇವ್ರನ್ನ ಕಣ. ಶಿವ ಶಿವ ಶಂಭೋ. ಮಗ ಬಾ. ಹುಡುಕಿ ಸುಸ್ತಾಗೋಯ್ತು ಕಣ. ಒಬ್ಬ ನನ್ನ ಮಗನು ಬಿಡಬೇಡ. ನಾನು ಈಗ್ಲೇ ಮನೆಗೆ ಹೋಗಿ ಮುಲಾಮಚ್ಕ ಬರ್ತೀನಿ. ಮದ್ವೆ ಮಾಡಿಸಿ ಮೇಡಮ್. ಸರಿ, ಮದ್ವೆ ಗಂಡ ಕರ್ಕೊಂಡ್ ಬನ್ನಿ. ನಾನೇ ಮೇಡಮ್ ಮದ್ವೆ ಗಂಡು. ನೀವು ಮದ್ವೆ ಗಂಡ? ಯಾಕಕ್ಕ?
ಸರಿ 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 ಮದುವೆ ಗಂಡ ಇಲ್ಲಿ ಸೈನ್ ಮಾಡಿ ಸಾಕ್ಷಿ ಇಲ್ಲಿ ಸೈನ್ ಮಾಡಿ. ಸರಿ ಸರಿ ಸರಿ. ಏ ಮಗ ಲೇ ಸಾಕ್ಷಿ ಅಂತೆ. ಏನು ಸಾಕ್ಷಿ ಸಾಕ್ಷಿ ಕರ್ಕೊಂಬತ್ತೀನಿ. ಸಾಕ್ಷಿ ಸೈನ್ ಮಾಡು ಮದ್ವೆಗೆ. ಓಕೆ ಆ ಕಡೆ ಬಾ, ಆ ಕಡೆ. ಆ ಕಡೆಗೆ ಯಾಕೆ ಹೇಳ್ತೀನಿ ಮಗ ಒಂದ್ ಚೇಂಜಸ್. ಏನ್ ಮಗ? ಗಂಡು ಜಾಗಕ್ಕೆ ನಾನ್ ಸೈನ್ ಮಾಡಿದ್ದೀನಿ, ಸರಿ. ಸಾಕ್ಷಿ ಜಾಗಕ್ಕೆ ನೀ ಸೈನ್ ಮಾಡು. ಓಕೆ. ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಮಗ? ಆಕ್ಚುಲಿ ಮೊದ್ಲೇ ನಾವಿಬ್ರು ಲವ್ ಮಾಡ್ತಿದ್ದ ಕಣ. ಅವ್ರ ಅಣ್ಣನ ದೃಷ್ಟಿಲಿ ನೀನ್ ಲವರ್ ಆಗಿ ಅವನ್ ಫೋಕಸ್ ನಿನ್ ಮೇಲೆ ಬಿದ್ರೆ ನಾವಿಬ್ರು ನೆಮ್ಮದಿಯಾಗಿ ಸಂಸಾರ ಮಾಡ್ಬೋದು ಅಂತ ಈ ಪ್ಲಾನ್. ಬೆಣ್ಣೆ ತಿನ್ನೋ ನೀನು, ಮುಸುಡಿಗೆ ಒರ್ಸ್ಕೊಳ್ಳೋ ನಾನೇನೋ. ಏನ್ ಕುಚುಕೋಸ್ಕರ ಇಷ್ಟು ಮಾಡಕ್ಕಾಗಲ್ವಾ? ಹೆಂಗೋ ಹೆಂಗೋ ಹೆಂಗಾಗುತ್ತೆ ಹೆಂಗೆ? ಹಿಂಗೆ ಹಿಂಗೆ ಹಿಂಗೆ. ಆಯ್ತಲ್ಲ ಆಯ್ತಲ್ಲ ಹೊರಡಿ. ಮಗ ಸಾರಿ ಮಗ, ಸಾರಿ ಅಂತ ಸಾರಿ. ಇವತ್ತೊಂದು ರಾತ್ರಿ ನೀನ್ ಆಚೆನೆ ಮಲ್ಕೋ. ಈ ನನ್ನ ಮಗ ಯಾವಾಗ್ಲೂ ಹಿಂಗೆ ಮಾಡ್ತಾನೆ. ಮಲ್ಕೊಳಕ್ ಚಾಪೆ ದಿಂಬು ಕೊಟ್ಟಿಲ್ಲ. ಎಲ್ಲ ಊರಲ್ಲೂ ಕೋಳಿ ಕೂಗ್ ಬೆಳಗಾದ್ರೆ ಇಲ್ಲ ಕಾಗೆ ಕೂಗ್ ಬೆಳಗಾಯ್ತೈತೆ. ಇನ್ನು ಅದೇನೇನ್ ಕಾದಾಯ್ತೋ ಏನೋ. ರೀ ರೀ ಫ್ರೆಂಡ್ ರೀ. ಡೌರಾಡಿ ಇನ್ನು ಅದೇನೇನ್ ಪ್ಲಾನ್ ಮಾಡಿದ್ಯೋ ಏನೋ. ರಾಗಿ ಮುದ್ದೆ ಕುರ್ಚಿ ಕುಮಾರಣ್ಣಂಗೆ, ಬಡವರ ಸಾರಾಯಿ ಕುರ್ಚಿ ಕುಮಾರಣ್ಣಂಗೆ, ಸಾರಾಯಿ ಕುರ್ಚಿ ಕುಮಾರಣ್ಣಂಗೆ. ಕಿರ್ಚ್ಬೇಡ ಕಣ, ಓಡೇ ಬಿಡ್ತೇನೆ. ಕಂದ ಹಣ ಇಲ್ಲಿ ಯಾರು ಇಲ್ಲ. ಹಂಗಾರೆ ಇಲ್ಲಿ ಕೂತಿರೋದೇನು ಗುರುಸರಪ್ಪ? ಇಲ್ಲ ನಾನೇ. ಮಗ ತೋರ್ಸು. ಎಷ್ಟು ಧೈರ್ಯ ಐತೆ ನನ್ನ ತಂಗಿನ ನನ್ನ ಕಣ್ಣು ಮುಂದೆ ಎತ್ತಾಕೊಂಡು ಹೋಗಿ ನನ್ನ ಮುಂದೆ ಸಂಸಾರ ಮಾಡೋ ಧೈರ್ಯ ಏನೋ. ಅಣ್ಣ ದೇವರ ಅಣ್ಣೆ ನಾನು ಬೆಣ್ಣೆ ಕದ್ದಿಲ್ಲಣ್ಣ. ಇಬ್ಬರು ಸೇರಿ ಬೆಣ್ಣೆಯ ತಿಂದು ನನ್ನಯ್ಯ ಮುಸುಡಿಗೆ ಒರೆಸಿದರಣ್ಣ. ಬೆಣ್ಣೆ ತಿಂದೆ ಬಣ್ಣ ಹೆಂಗ ಬತ್ತೋ? ಬಣ್ಣ ಸೆಟಪ್ ಬೇರೆ. ಈ ಸೆಟಪ್ ನ ಅವರೇ ತಂದಿಟ್ರ ಕಂದ. ನಿಮ್ಮ ಮೌರಾಣೆ ಅವರಿಬ್ರೇಣ ಮಾಡಿರೋದು. ಅಣ್ಣ ನಾನೇನು ಮಾಡಿಲ್ಲ ಅಣ್ಣ. ಅಣ್ಣ ಆಯ್ದ ಕೊಡ. ಆಯ್ದ ಆಯ್ದ ಕೌಂಚಾಕೋ ಸರಿ ಮಾಡ್ಬೇಕು. ಈ ನನ್ನ ಮಗಂಗೆ ಹಿಂಗೆ ಹೇಳಿದ ಅರ್ಥ ಆಗಲ್ಲ ಕಣ. ಮಜಾ ಓಟಾರದಲ್ಲಿ ಯಾರ್ಯಾರು ಇದ್ದೀರಾ ಎಲ್ರು ಸಾಲಾಗ್ ಬಂದು ಅವ್ನ ಮಕ್ಕದ ಮೇಲೆ ಒಂದು ಓಟ್ ಹಾಕ್ಬಿಟ್ಟೋಗ್ರ. ಬರ 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 ಹೋಗ. ಬೇಡಣ್ಣ ಶಿವ ಶಿವ. ಅವ್ವ ಅವ್ವ ಸಾಕು
ಅಣ್ಣ ಇನ್ಯಾರಾದ್ರೂ ಬಾಕಿ ಅವ್ರ ಎಲ್ಲ ನಡೀತದೆ ಯಾಕ್ರ ಎಲ್ರು ಇಲ್ಲಿ ಬಂದಿದ್ರು ಅಕ್ಕ ಆ ಕೆನ್ನೆಗೆ ಒಂದು ಓಟ್ ಹಾಕಿ. ಓಟ ಇಲ್ಲ ಹಾಕ್ಬೇಕಾ ಅಲ್ಲಲ್ಲ ಅಲ್ಲಿ. ಅಜ್ಜಿ ಕರ್ಕೊಂಡೋಗ್ಲಾ? ಅಗ್ಗಲ್ಲೇ ನನ್ಗೇನು ಅಷ್ಟೊಂದು ವಯಸ್ಸಾಗಿಲ್ಲ. ಅಲ್ಕ ನನ್ನ ಮಕ್ಕಳ ಇವತ್ತು ನಾಳೆ ಸಾಯ ಸೀನಿಯರ್ ಸಿಟಿಸನ್ ಕೈಲೋ ಜಡಿಸ್ಬಿಟ್ರಲ್ಲ ಯಾಕ್ರ? ಇಷ್ಟೇ ಅಲ್ಲ ಪಕ್ಕದೂರವರು ಬರ್ತಾ ಇದ್ದಾರೆ. ಗುರುಜಿ ಆಗ್ಲೇ ನಾವು ಆಪ್ತ ಮಿಥುನ್ ಬಗ್ಗೆ ಮಾತಾಡ್ತಿದ್ವಿ. ಈ ಆಫ್ ಇಡೋ ಮಿಥುನ್ ಬಗ್ಗೆ ಏನ್ ಹೇಳ್ತೀರಾ ಗುರುಜಿ? ಇದಕ್ಕೆ ಚಪ್ಪಾಳೆ ಹೊಡೆದಿದ್ದು ಯಾರು ನೋಡೋ? ನಿನ್ ಫ್ರೆಂಡ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಫ್ರೆಂಡ್ಶಿಪ್ ನಿಭಾಯಿಸಿದ್ರು ನೋಡಿದೆ ನಾನು. ತುಂಬಾ ನೋಡಿದೆ. ಹೇಳ್ತೀನಿ, ಹುಡುಗಿರ ವಿಷಯದಲ್ಲಿ ಅಪ್ಪಿ ಯಾವ ಫ್ರೆಂಡ್ ಅನ್ನು ನಂಬಲೂಬಾರ್ದು. ಜಗತ್ತಿನ ಸತ್ಯ ಅದು. ಫ್ರೆಂಡ್ಶಿಪ್ ಅಲ್ಲಿ ಹೈಯೆಸ್ಟ್ ಫ್ರೆಂಡ್ಶಿಪ್ ಬ್ರೇಕ್ ಆಗೋದು ಹುಡುಗಿರಿಂದ. ನಿಜ ನಿಜ ಸರ್. ಹೌದೌದು ಏನ್ ಒಪ್ಕೊಳ್ಳೋದು? ಆಗಲ್ಲ ಹಂಗಲ್ಲ. ನೀನು ಹುಟ್ಟೋಕ್ ಮುಂಚೆ ಒಂದು ಸಾಂಗ್ ಬಂದಿತ್ತು, ನಾನು ಕೇಳಿ 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 ಬೆಳೆದ. ಯಾವ್ದು ಗುರುಜಿ? ಬೇಡ ನಂಬಬೇಡ, ಜೀವ ಹೋದರು ಎಂದಿಗೂ ನೀನು ಹೆಂಗಸರನ್ನು ನೋಡಬೇಡ, ನಂಬಬೇಡ. ಅವತ್ತಿಂದ ಒಂದ ಫ್ರೆಂಡ್ಸ್ ಅನ್ನು ನಂಬಬೇಕು, ಇಲ್ಲಾದ್ರೆ ಹೆಂಗಸರನ್ನ ನಂಬಬೇಕು. ಎರಡರಲ್ಲಿ ಒಂದನ್ನು ನಂಬಿದ್ರೆ ಸೇಫ್ ಆಗಿರ್ತೆ. ಇಲ್ಲಾದ್ರೆ ಪಾಪ ನೋಡು JK ಕತೆ. ಬೇಕಿತ್ತ ಅಷ್ಟೇ ಸರ್, ಶೋ ಟೆಲಿಕಾಸ್ಟ್ ಆದ್ಮೇಲೆ ನಿಮ್ಮನೆಯವರು ನೋಡ್ತಾರೆ ಸರ್. ನನ್ನ ಹೆಂಡತಿ ಇನ್ನ ಹುಡುಗಿ, ಅವಳು ಹೆಂಗಸರಲ್ಲ. ಒಂದು ಮಾತು ಸಾಕು ಬಿಡಿ ಸರ್, ಬೈಯಲ್ಲ ಅವರು. ಕರೋನಾ ಏನ್ ಮಾಡಿದ್ಯಾ ಗೊತ್ತಿಲ್ಲ, ನಮ್ಮ ರೈಟರ್ಸ್ಗೆ ನಿಜವಾಗಿ ತುಂಬಾ ಟೈಮ್ ಕೊಟ್ಟಿದ್ದಾರೆ. ಸಾಕಾಗಿ ಬರ್ದಿದ್ದಾರೆ ಡೈಲಾಗ್. ವೆಂಕಟ್ ಸೂಪರ್, ಅದನ್ನ ನೀವು ಚೆನ್ನಾಗಿ ನಿಭಾಯಿಸ. ಐ ಥಿಂಕ್ ಲವ್ ದ ಸ್ಕಿಟ್, ಗುಡ್. ಥ್ಯಾಂಕ್ ಯು. ಸೂಪರ್, ಥ್ಯಾಂಕ್ ಯು ಗುರುಜಿ. ರಚಿ ಸಖತ್ ಮಜಾ ಮಾಡಿದ್ವಿ ಎಲ್ರು. ಅಂಡ್ ಈ ತರ ಮೋಸ ಮಾಡೋ ಫ್ರೆಂಡ್ಸ್ ಕೆಲವ್ರ ಗ್ಯಾಂಗಲ್ ಮಾತ್ರ ಇರುತ್ತೆ. ಬಟ್ ಲಕ್ಕಿಲಿ ನನಗಿರುವಂತ ಫ್ರೆಂಡ್ಸ್ ಯಾರು ಹಿಂಗೆಲ್ಲ ಮೋಸ ಮಾಡಲ್ಲ. ತುಂಬಾ ಸಪೋರ್ಟ್ ಮಾಡಿ, ತುಂಬಾ ಎಂಕರೇಜ್ ಮಾಡೋದು ತರ್ಲೆ ಫ್ರೆಂಡ್ಸ್ಗಳು ಸಿಕ್ಕಿರೋದು ನನಗೆ. ಸೋ ಗುಡ್. ಅಂಡ್ ಪ್ರತಿ ಕ್ಯಾರೆಕ್ಟರ್ಸ್ ತುಂಬಾ ಹೊಸದಾಗಿತ್ತು. ಅಂಡ್ ಫಸ್ಟ್ ಟೈಮ್ ನಮ್ಮ ಅಖಿಲೇಶ್ ಈ ತರ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು. ಅವ್ರು ಬರ್ಕೊಡ್ತಾರಲ್ವಾ, ಅದನ್ನ ಹೇಳೋದು ನಾವು ಹೆಂಗ್ ಹೇಳ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಸೊ ಪ್ರತಿಯೊಬ್ರು ಕೂಡ ತುಂಬಾ ಚೆನ್ನಾಗಿ ಅದನ್ನ ನೀವು ಎಕ್ಸಿಕ್ಯೂಟ್ ಮಾಡಿದ್ರಿ. ಪ್ರತಿಯೊಂದು ಡೈಲಾಗ್ಸ್ ಕೂಡ ತುಂಬಾ ಚೆನ್ನಾಗಿ ಬಂತು. ಅಂಡ್ ಆಲ್ ದ ಬೆಸ್ಟ್. ಕರೆಕ್ಟ್ ಆಗಿ ಗೊತ್ತಿರುತ್ತೆ, ಇದರಲ್ಲಿ ಬುದ್ಧಿವಂತ ಅವನೊಬ್ಬನೇ ಇರೋದು. ಯಾರು ಸರ್? ಸದಾನಂದ. ಇಲ್ಲ ಸರ್, ನಾನು ಹೆಣ್ಮಕ್ಳನ್ನೆಲ್ಲ ನಂಬ್ತೀನಿ. ಸೂಪರ್. ಯಾವ ವಿಷಯದಲ್ಲಿ? ಎಲ್ಲ ವಿಷಯದಲ್ಲಿ ಸರ್. ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ, ಏನು? ಹೆಣ್ಮಕ್ಳನ್ನ ನಂಬು ಉದ್ಧಾರ ಆಗ್ತೀಯ ಅಂತ. ಗೈಸ್ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಹೇಳೋದು ಮಗು ಮನಸ್ಸು ಅಂತ. ಮಕ್ಕಳಿಗೆ ಇಡೀ ಜಗತ್ತೇ ಅರ್ಥ ಆಗುತ್ತೆ. ಎಲ್ಲೋ ಓದಿದ್ ನೆನ್ಪು, ಮಕ್ಕಳು ದೇವ್ರಿದ್ದಾಗೆ ಅಂತ. ದೇವ್ರು ಕೂಡ ಮಗುನೇ ಅಂತ. ದೇವ್ರ ತರ ಇರೋ ಎಲ್ಲಾ ಮಕ್ಕಳಿಗೂ, ಮಗು ತರ ಇರೋ ಎಲ್ಲಾ ದೊಡ್ಡವ್ರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಒಳ್ಳೆ ಊಟ ಮಾಡಿ, ಅಪ್ಪ ಅಮ್ಮ ಅಜ್ಜಿ ತಾತ ಮಕ್ಕಳ ಜೊತೆ ಮಾತಾಡಿ ಆರಾಮಾಗಿ ನಿದ್ದೆ ಮಾಡಿ, ನಾಳೆ ರಾತ್ರಿ 9 ಗಂಟೆಗೆ ಮತ್ತೆ ಸಿಗೋಣ. ಇದು ಮಜಾ ಭಾರತ ಸ್ಪೆಷಲ್ ಪಾರ್ಟ್ನರ್ ಧೃತಿ ಮಸಾಲಾ. ನಮಸ್ಕಾರ, ಶುಭರಾತ್ರಿ.